ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಡಬ್ಲ್ಯೂ ಅನ್ನೋ ಸೀರೀಸ್ ನ 8th ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ ನೀವು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲಿ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ನಮ್ ಹೀರೋಗೆ ಕಿಲ್ಲರ್ ಕಾಲ್ ಮಾಡಿರ್ತಾನೆ. ನಾನೇ ನಿಮ್ ಫ್ಯಾಮಿಲಿನೆಲ್ಲ ಸಾಯಿಸಿದ್ದು, ಈಗ ಮತ್ತೆ ನಿನಗೆ ಅಂತ ಒಂದು ಹೊಸ ಫ್ಯಾಮಿಲಿ ಇದೆಯಂತೆ, ಅವಳನ್ನ ಕೂಡ ನಾನು ಸುಮ್ನೆ ಬಿಡೋದಿಲ್ಲ, ಅವಳನ್ನ ಕೂಡ ನಿಮ್ ಪೇರೆಂಟ್ಸ್ ನ ನಿಮ್ ಫ್ಯಾಮಿಲಿ ಮೆಂಬರ್ಸ್ ನಾನು ಯಾವ ತರ ಸಾಯಿಸಿದ್ನೋ ಅದೇ ತರನೇ ಸಾಯಿಸ್ತೀನಿ ಅಂತ ಹೇಳಿ ನಮ್ ಹೀರೋಗೆ ಬೆದರಿಸ್ತಾನೆ. ನಮ್ ಹೀರೋಗೆ ಸಕ್ಕ ಟೆನ್ಷನ್ ಆಗುತ್ತೆ, ಯಾವನೋ ಇವನು ಅಂತ. ಅವನಂತಾರೆ, ನಾನ್ ಕೂಡ ನಿನ್ ತರನೇ ಒಂದು ಶಾರ್ಪ್ ಶೂಟರ್, ನಾನ್ ನಿಮ್ಮನ್ನ ಸುಮ್ನೆ ಬಿಡೋದಿಲ್ಲ. ಅಷ್ಟಕ್ಕೂ ನಾನೊಬ್ ನಿಧಿನಿ ಅಂತ ಹೇಳಿ ನನ್ನ ಬಿಟ್ಬಿಟ್ಟು ನೀನ್ ಹೆಂಗ್ ಸಾಯಕ್ಕೆ ಅಂತ ಹೊರಟೋದೆ, ನಾನ್ ಖಂಡಿತ ನಿನ್ ಮೇಲೆ ರಿವೆಂಜ್ ತೀರ್ಸ್ಕೊಳ್ತೀನಿ ಅನ್ನೋ ತರ ಅವ್ನು ಹೇಳ್ತಾ ಇರ್ತಾನೆ. ಇದರಿಂದ ಹೀರೋಗೆ ಸಖತ್ ಕೋಪ ಬರುತ್ತೆ, ಸಖತ್ ಟೆನ್ಷನ್ ಆಗುತ್ತೆ. ಇವ್ನು ಯಾವ ಇವ್ನ ಈ ತರ ಕಾಲ್ ಮಾಡ್ತಿದ್ದಾನೆ ಅಂತ. ಅದೇ ಟೈಮ್ಗೆ ಹೀರೋಯಿನ್ ಕೂಡ ಎದ್ದೇಳ್ತಾಳೆ. ಅವಳನ್ನ ನೋಡಿದ ತಕ್ಷಣ ಹೀರೋ ಕೂಡ ಹತ್ರ ಹೋಗ್ಬಿಟ್ಟು ಕೇಳ್ತಾನೆ, ಹೌದು ನಾನವತ್ತು ನೀರಲ್ಲಿ ಬಿದ್ದಾಗ ದಿ ಎಂಡ್ ಅಂತ ಬಂತು ಅಂತ ಹೇಳ್ದೆ ಅಲ್ವಾ, ಆದ್ರೆ ಅದೇ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಟು ಬಿ ಕಂಟಿನ್ಯೂಡ್ ಬಂತು ಅಂತ ನೀನ್ ಹೇಳ್ದೆ ಅಲ್ವಾ, ಅದಕ್ಕೇನಿರ್ಬೇಕು ರೀಸನ್, ನಿನ್ಗೆ ಇದ್ರ ಬಗ್ಗೆ ಏನಾದ್ರು ಗೊತ್ತಾ ಅಂತ ಕೇಳಿದಾಗ ಹೀರೋಯಿನ್ಗೆ ಏನ್ ಅರ್ಥ ಆಗ್ತಾ ಇಲ್ಲ. ಇಲ್ವಲ್ಲ, ನನ್ಗೇನು ಅರ್ಥ ಆಗ್ತಾ ಇಲ್ಲ, ನೀನೇನ ಕೇಳ್ತಾ ಇದೀಯ ಅದನ್ನ ಅಂತ ಕೇಳಿದಾಗ ಹೀರೋ ಹೇಳ್ತಾನೆ, ಅದೆಲ್ಲ ಏನು ಇಲ್ಲ ಅನ್ನೋಷ್ಟ್ರಲ್ಲೇನೆ ಆ ಜಾಗಕ್ಕೆ ಅಸಿಸ್ಟೆಂಟ್ ಹುಡುಗಿ ಅಲ್ಲಿರೋ ಆ ವರ್ಕರ್ ಲೇಡಿ ಬಂದ್ಬಿಡ್ತಾಳೆ. ಸರ್, ಮೇಡಮ್ಗೆ ನೀವ್ ಹೇಳಿರೋ ಡ್ರೆಸ್ ಎಲ್ಲ ರೆಡಿ ಆಗಿದೆ ಸರ್ ಅಂತ ಹೇಳಿದ ತಕ್ಷಣ ಹೀರೋ ಟಕ್ಕಂತ ಗನ್ನ ಹಿಂದ್ಗಡೆ ಇಟ್ಕೊಳ್ತಾನೆ. ಯಾಕಂದ್ರೆ ಕಿಲ್ಲರ್ ಕಾಲ್ ಮಾಡಿದಾಗ ನಿಮ್ಮನ್ನೆಲ್ಲ ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ನಲ್ವಾ, ಸೊ ಈ ವಾಯ್ಸ್ ಬಂದಿದ ತಕ್ಷಣ ಕಿಲ್ಲರೇ ಇರ್ಬೋದು ಏನೋ ಅಂತ ಗನ್ನ ಕೈಯಲ್ಲಿ ಇಟ್ಕೊಂಡಿದ್ದ. ಇವಾಗ ಟಕ್ ಅದನ್ನ ಬಚ್ಚಿಟ್ಕೊಳ್ತಾನೆ. ಹೀರೋಯಿನ್ ಕೂಡ ಕೇಳ್ತಾಳೆ, ಏನಕ್ಕೆ ಇವಾಗ ಈ ಡ್ರೆಸ್ ಅಲ್ಲಿ ಅನ್ಕೊಂಡಂಗೆ ಹೊರಗಡೆ ಬಂದು ನೋಡಿದಾಗ ಹೀರೋಯಿನ್ ಗೋಸ್ಕರ ತುಂಬಾನೇ ಫ್ಯಾಷನ್ ಡಿಸೈನರ್ಸ್ ಎಲ್ಲ ಬರಕ್ ಕೇಳ್ಬಿಟ್ಟು ತುಂಬಾ ಚೆನ್ನಾಗಿ ಡ್ರೆಸ್ ನೆಲ್ಲ ಡಿಸೈನ್ ಮಾಡ್ಸಿರ್ತಾನೆ. ಇದನ್ನ ನೋಡ್ಬಿಟ್ಟು ಇವಳು ಕೇಳ್ತಾಳೆ, ಅದೆಲ್ಲ ಒಂದು ಪಾರ್ಟಿ ವೇರ್ ಡ್ರೆಸ್ ತರಾನೇ ಇರುತ್ತೆ, ಏನಕ್ಕೆ ಇವಾಗ ಇದೆಲ್ಲ ಹೇಳ್ತಾ ಇದೀರಾ, ನಾವೆಲ್ಲಾದ್ರೂ ಪಾರ್ಟಿಗೆ ಹೋಗ್ತಾ ಇದೀವಿ ಅಂತೆಲ್ಲ ಕೇಳಿದಾಗ ಹೀರೋ ಹೇಳ್ತಾನೆ, ಪಾರ್ಟಿಗೆ ಹೋಗ್ತಾ ಇಲ್ಲ, ಇವತ್ತು ಡಿನ್ನರ್ ಗೋಸ್ಕರ ನಾವು ಬ್ಲೂ ಹೌಸ್ ಗೆ ಹೋಗ್ತಾ ಇದೀವಿ. ಸೊ ನಾನು ಡ್ರೆಸ್ ನೆಲ್ಲ ಈ ತರ ತಗೊಂಡ್ ಬರಕ್ ಹೇಳಿದ್ದೆ, ಇದೆಲ್ಲ ತುಂಬಾನೇ ಕಾಸ್ಟ್ಲಿ ಆದ ಡ್ರೆಸ್, ನೀನ್ ಯಾವ್ದು ಬೇಕು ನೀನ್ ಅದನ್ನ ಸೆಲೆಕ್ಟ್ ಮಾಡ್ಕೊ ಅಂತ ಹೇಳ್ತಾನೆ. ಅವಳಿಗಂತೂ ತುಂಬಾ ಎಕ್ಸೈಟ್ ಆಗ್ಬಿಡುತ್ತೆ. ಅಷ್ಟರಲ್ಲಿ ನಮ್ ಹೀರೋಗೆ ಅವ್ರ ಅಸಿಸ್ಟೆಂಟ್ ಕಾಲ್ ಮಾಡ್ಬಿಟ್ಟು ಹೇಳ್ತಾನೆ, ಸರ್ ನೀವು ಒಂದು ಪ್ರೈವೇಟ್ ನಂಬರ್ ನ ಕೊಟ್ಬಿಟ್ಟು ಅದನ್ನ ಟ್ರೇಸ್ ಮಾಡಕ್ ಹೇಳಿದ್ರಲ್ವಾ, ಅದನ್ನ ಟ್ರೇಸ್ ಮಾಡಕ್ಕೆ ಆಗ್ತಾ ಇಲ್ಲ, ಅದು ಯಾವ ಲೊಕೇಶನ್ ಅಂತ ಕೂಡ ಗೊತ್ತಾಗ್ತಾ ಇಲ್ಲ ಅಂದಾಗ ಹೀರೋ ಕೂಡ ಟಕ್ಕಂತ ಸಿಸ್ಟಮ್ ಅಲ್ಲಿ ಅವನ ಬಗ್ಗೆ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿ ನೋಡ್ತಾರೆ. ಬಟ್ ಏನು ಅಷ್ಟು ದೊಡ್ಡ ಇನ್ಫಾರ್ಮೇಶನ್ ಇಲ್ಲ. ಅದ್ರಲ್ಲಿ ಇವನು ಡಬ್ಲ್ಯೂ ಕ್ರೈಮ್ ಬ್ರಾಂಚ್ ಅಂತ ಹೇಳ್ಬಿಟ್ಟು ಒಂದು ಟೀಮ್ ನ ರೆಡಿ ಮಾಡಿದ್ದಲ್ವಾ, ಅದ್ರಲ್ಲಿ ಕೂಡ ಕಿಲ್ಲರ್ ಗೆ ಸಂಬಂಧಪಟ್ಟಿರೋ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿರ್ತಾರೆ, ಮೀನ್ಸ್ ಕಲೆಕ್ಟ್ ಮಾಡಿರ್ತಾರೆ. ಅದನ್ನೆಲ್ಲ ಇವ್ನು ಕೂಡ ಚೆಕ್ ಮಾಡಿ ನೋಡ್ತಾನೆ. ಅದ್ರಲ್ಲಿ ಕಿಲ್ಲರ್ ಗೆ ಅಂತ ಒಂದು ಮೋಟಿವ್ ಏನು ಇಲ್ಲ, ಹೀರೋನ ಮತ್ತು ಅವ್ರ ಫ್ಯಾಮಿಲಿನ ಸಾಯಿಸ್ಬೇಕನ್ನೋ ಒಂದೇ ಮೋಟಿವ್ ಅವ್ನಿಗಿರೋದು. ಪ್ಲಸ್ ಅವ್ನಿಗೆ ಎಮೋಷನ್ಸ್ ಆಗ್ಲಿ ಫೀಲಿಂಗ್ಸ್ ಆಗ್ಲಿ, ಅಯ್ಯೋ ಅವ್ರಿಗಿಂತರ ಆಗೋಯ್ತಲ್ಲ ಅಂತ ಅಯ್ಯೋ ಪಾಪ ಅನ್ನೋ ಒಂದು ಫೀಲಿಂಗ್ ಅವನ ಹತ್ರ ಇಲ್ಲ. ಯಾಕಂದ್ರೆ ಕಂಚುಲ್ ಅನ್ನೋ ಒಂದು ಕ್ಯಾರೆಕ್ಟರ್, ಅಂದ್ರೆ ನಮ್ ಹೀರೋ ಅನ್ನೋ ಒಂದು ಕ್ಯಾರೆಕ್ಟರ್ ನ ತುಂಬಾ ಸ್ಟ್ರಾಂಗ್ ಮಾಡ್ಬೇಕು ಅಂತ ಹೇಳಿ ಆತರ ಒಂದು ಕಿಲ್ಲರ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಮೀನ್ಸ್ ಆತರ ಒಂದು ಕ್ಯಾರೆಕ್ಟರ್ ನ ಅವರು ಕ್ರಿಯೇಟ್ ಮಾಡಿದ್ದಾರೆ. ಸೊ ಅವ್ನಿಗೆ ಒಂದು ಮೋಟಿವ್ ಏನು ಇಲ್ಲ, ಮತ್ತೆ ಅವ್ನಿಗೆ ಇನ್ನೊಂದು ಪವರ್ ಕೂಡ ಇದೆ. ಯಾವಾಗ ಅವ್ನ ಸೀನ್ಗೆ ಬರ್ಬೇಕು ಅಂತ ಅನ್ಕೊಳ್ತಾನೋ ಆ ಟೈಮಲ್ಲಿ ಅವನ ಸೀನ್ಗೆ ಬಂದು ಅವನು ಕೊಟ್ಟಿರೋ ಆ ಒಂದು ಭಾಗನ ಮುಗಿಸ್ಕೊಂಡು ಅವ್ನ್ ಮತ್ತೆ ಹಂಗೆ ಟಕ್ಕಂತ ಮಾಯ ಆಗ್ಬಿಡ್ತಾನೆ ಅಂತ ಹೀರೋ ಅರ್ಥ ಮಾಡ್ಕೊಂತಾನೆ. ಹೀರೋ ಹಂಗೆ ಥಿಂಕ್ ಮಾಡಿ ನೋಡ್ತಾನೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಹೀರೋಯಿನ್ ನ ತೋರಿಸ್ತಾರೆ. ಅವಳು ಬಂದು ಪಾರ್ಟಿಗೆ ಹೋಗ್ತೀವಲ್ಲ ಅಂತ ಹೇಳಿ, ಮೀನ್ಸ್ ನೈಟ್ ಡಿನ್ನರ್ ಅಲ್ವಾ, ಸೊ ಸಖತ್ ಖುಷಿಯಾಗಿ ಸಿಂಡ್ರೆಲ್ಲಾ ತರ ಡ್ರೆಸ್ ಹಾಕೊಂಡು ಅದನ್ನ ಏನ್ ಸೂಪರ್ ಆಗಿದೆ ಈ ಡ್ರೆಸ್, ಪಾರ್ಟಿಗೆ ಬ್ಲೂ ಹೌಸ್ ಹೋಗ್ತಾ ಇದೀವಾ, ಎಷ್ಟು ದೊಡ್ಡ ಜಾಗ ಅದು, ನನ್ನ ಲೈಫ್ ಅಲ್ಲೇ ಫಸ್ಟ್ ಟೈಮ್ ನಾನು ಅಲ್ಲಿ ತಿಂತಾ ಇರೋದು, ಅಲ್ಲೋದ್ರೆ ನಾವು ಡ್ಯಾನ್ಸ್ ಎಲ್ಲ ಮಾಡ್ಬೇಕಾಗುತ್ತಲ್ವಾ, ಈ ತರ ಡ್ಯಾನ್ಸ್ ಮಾಡಿದ್ರೆ ಹೆಂಗಿರತ್ತೆ ಅಂತ ಹೇಳಿ ಅವಳ ಪಾಡ್ಗಳು ಚೇಷ್ಟೆನ ಮಾಡ್ತಾ ಇದ್ರೆ ಇದ್ರ ನೋಟ್ ಅಲ್ಲಿರೋ ಸೆಕ್ಯೂರಿಟೀಸ್ ಎಲ್ಲ ನಗ್ತಾ ಇರ್ತಾರೆ, ಇವಳು ಯಾಕೆ ಇವಳ ಹುಚ್ಚುಚ್ಚಾಗಿ ಆಡ್ತಾ ಇದ್ದಾಳೆ ಅಂತ. ಆದ್ರೆ ಆ ಜಾಗಕ್ಕೆ ನಮ್ ಹೀರೋ ಕೂಡ ಇರ್ತಾನಲ್ವಾ, ಇವಳು ಹೋಗ್ಬಿಟ್ಟು ಕೇಳ್ತಾಳೆ, ಹೆಂಗಿದೆ ಈ ಡ್ರೆಸ್, ಪಾರ್ಟಿಗೆ ನಾನು ಈ ತರ ಡ್ರೆಸ್ ಮಾಡ್ಕೊಳ್ಳ ಅಂತೆಲ್ಲ ಕೇಳಿದಾಗ ಬಟ್ ಹೀರೋಗೆ ಮುಖದಲ್ಲಿ ಸ್ಮೈಲ್ ಇಲ್ಲ, ಏನಿಲ್ಲ, ಒಂದು ಗಾಬರಿ. ಯಾಕಂದ್ರೆ ಕಿಲ್ಲರ್ ಯಾವಾಗ ಬೇಕಾಗಿದ್ರು ಇವಳನ್ನ ಸಾಯಿಸಬಹುದು, ಅವಳಿಗೆ ಏನಾಗುತ್ತೋ ಏನೋ ಅಂತಂದಾಗ ಹೀರೋ ಹೇಳ್ತಾನೆ, ನೀನು ಇಲ್ಲಿರ್ಬೇಡ, ನೀನು ಹೊರಟೋಗು ಅಂತ. ಹೀರೋಯಿನ್ ಕೇಳ್ತಾಳೆ, ಯಾಕತ್ರ ಹೇಳ್ತಾ ಇದೆಯಾ ಅಂತ. ಆದ್ರೆ ಅಷ್ಟರಲ್ಲಿ ಎಲ್ಲಿಂದ ಗನ್ ಶೂಟ್ ಸೌಂಡ್ ಬಂತು ಅಂತ ಗೊತ್ತಿಲ್ಲ, ಟಕ್ಕಂತ ಬಂದು ನಮ್ ಹೀರೋಯಿನ್ ನತ್ತಿಗೆ ಶೂಟ್ ಮಾಡ್ಬಿಟ್ರು. ಏನೋ ಇದು ಪುಸ್ತಕ ಅಂತ ಹೀರೋಯಿನ್ ನ 8th ಎಪಿಸೋಡ್ ಅಲ್ಲೇ ಮುಗಿಸ್ಬಿಟ್ರ ಅಂತ ನೋಡಿದ್ರೆ ಇದೆಲ್ಲ ನಮ್ ಹೀರೋಗ್ ಬಂದಿರೋ ಇಮ್ಯಾಜಿನೇಷನ್. ಇನ್ ಕೇಸ್ ಈ ತರ ಆದ್ರೆ ಅವಳಿಗೆ ಏನಾಗ್ಬಿಡತ್ತು ಅಂತ ತುಂಬಾನೇ ಭಯ ಪಡ್ತಾನೆ. ಬಟ್ ನಮ್ ಹೀರೋಯಿನ್ ಗೆ ಏನಾಗಿರಲ್ಲ, ಅವಳು ಚೆನ್ನಾಗೇ ಇರ್ತಾಳೆ. ಅವಳು ಕೇಳ್ತಾಳೆ, ನಾನು ಕೇಳ್ತಾನೆ ಇದೀನಿ ನನ್ ಡ್ರೆಸ್ ಹೆಂಗಿದೆ ಅಂತ, ನೀನೇನು ಹೇಳ್ತಾ ಇಲ್ಲ ಅಂದಾಗ ಹೀರೋಗೆ ತುಂಬಾನೇ ಭಯ ಆಗಿರತ್ತಲ್ವಾ. ಅವ್ನು ಟಕ್ಕಂತ ಎದ್ ನಿಂತ್ಕೊಂಡು ಅವಳನ್ನ ಹಾಗ್ ಮಾಡ್ಕೊಂಡು ಹೇಳ್ತಾನೆ, ಇಲ್ಲ ನಿನ್ಗೇನು ಆಗಕ್ಕೆ ನಾನ್ ಬಿಡಲ್ಲ ಅಂತ. ಅವಳ ನತ್ತಿ ಮೇಲೆಲ್ಲ ಮುತ್ಕೊಡ್ತಾನೆ. ಆಮೇಲೆ ಸರಿ ಆಯ್ತು ಅಂತ ಇವನು ಕೂಡ ಪಾರ್ಟಿಗೆ ರೆಡಿ ಆಗ್ಬಿಟ್ಟು ಈಗ ಹಂಗೆ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹೀರೋಯಿನ್ ಹೇಳ್ತಾಳೆ, ಅಲ್ಲಿ ಡ್ಯಾನ್ಸ್ ಎಲ್ಲ ಆಡ್ಬೇಕಾ, ನನ್ ನಿಜವಾಗ್ಲೂ ಡ್ಯಾನ್ಸ್ ಎಲ್ಲ ಆಡಕ್ ಬರಲ್ಲ ಅಂತಂದಾಗ ಹೀರೋ ಹೇಳ್ತಾನೆ, ನೀನ್ ಯಾಕೆ ಅದಕ್ಕೆಲ್ಲ ಗಾಬರಿ ಪಡ್ತೀಯಾ, ಅದೆಲ್ಲ ವೆರಿ ಸಿಂಪಲ್, ಇನ್ ಜಸ್ಟ್ ನನ್ ಕೈ ಹಿಡ್ಕೋ ಸಾಕಿಲ್ಲ, ನಾನ್ ನೋಡ್ಕೊಂತೀನಿ ಅಂತ ಹೇಳ್ತಾನೆ. ಇವಾಗ ಅದೇ ತರ ಅವರು ಬ್ಲೂ ಹೌಸ್ ಅನ್ನೋ ಒಂದು ಜಾಗ ಕೂಡ ಹೋಗ್ತಾರೆ. ಅಲ್ಲಿ ಇವ್ರಿಬ್ಬರು ಜೋಡಿ ತುಂಬಾನೇ ಚೆನ್ನಾಗಿರುತ್ತೆ ನೋಡಕ್ಕೆ. ಅಲ್ಲಿರೋರೆಲ್ಲ ತುಂಬಾ ಸಂತೋಷವಾಗಿ ಇವ್ರನ್ನ ವೆಲ್ಕಮ್ ಮಾಡ್ತಾರೆ. ಇವ್ರು ಒಳಗಡೆ ಹೋದ್ಮೇಲೆ ಡ್ಯಾನ್ಸ್ ನ ಸ್ಟಾರ್ಟ್ ಮಾಡ್ತಾರೆ. ನೋಡಿ ಅಷ್ಟು ಚೆನ್ನಾಗಿ ಆಡ್ತಾ ಇರ್ತಾರೆ, ಇಬ್ಬರಿಗೂ ಸಖತ್ ಖುಷಿ ಆಗುತ್ತೆ. ಆದ್ರೆ ಯಾರ್ ದೃಷ್ಟಿ ಬಿತ್ತು ಅಂತ ಗೊತ್ತಿಲ್ಲ. ಪಾಪ ನಮ್ ಹೀರೋಯಿನ್ ಗೆ ಒಂದ್ ಫೈನ್ ಸ್ಟೇಜ್ ಗೆ ಚೆನ್ನಾಗಿ ಡ್ಯಾನ್ಸ್ ಆಡ್ತಾ ಇರ್ತಾರೆ. ಆದ್ರೆ ಟಕ್ಕಂತ ಅವಳು ಕಾಲ್ ಎಡವು ಬಿಡುತ್ತೆ, ಆಲ್ಮೋಸ್ಟ್ ಬಿದ್ದೋಗೋ ತರ ಹೊರಟೋಗ್ತಾಳೆ. ಆದ್ರೆ ಇಲ್ಲೇ ಇರೋದು ಮೇನ್ ಟ್ವಿಸ್ಟ್, ಇಷ್ಟೊತ್ತು ಬಂದಿರೋದೆಲ್ಲ ನಮ್ ಹೀರೋಯಿನ್ ಗೆ ಕನ್ಸು. ಅಲ್ಲಿ ಬೀಳಕ್ಕೆ ಹೋಗಿ ನಮ್ ಹೀರೋಯಿನ್ ಬೆಡ್ ಮೇಲಿಂದ ಕೆಳಗಡೆ ಬಿದ್ಬಿಟ್ಟಿರ್ತಾಳೆ. ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಬಂದ್ ನೋಡ್ಬಿಟ್ಟು ಅಯ್ಯೋ ಮೇಡಮ್ ಬಿದ್ದೋದ್ರು ಅಂತ. ನಮ್ ಹೀರೋ ಬಂದು ಇನ್ನೊಂದ್ ಕಡೆ ಆ ಕಡೆ ಕೂತಿರ್ತಾನೆ. ಅಲ್ಲಿ ಅವನು ಯೋಚನೆ ಮಾಡ್ತಾ ಇರ್ತಾನೆ, ಯಾರು ಇರ್ಬೋದು ಈ ಕಿಲ್ಲರು, ಅವ್ನು ಯಾವಾಗ ಬರ್ತಾನೋ ಏನೋ ಒಂದು ಗೊತ್ತಿಲ್ವೇ, ಹೀರೋಯಿನ್ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಡುತ್ತಾ, ಅವಳು ಇಲ್ಲಿಂದ ಹೋಗೋದೇ ಕರೆಕ್ಟ್ ಅಲ್ವಾ ಅಂತ ಹೇಳಿ ಅವ್ನ ಆತರ ಥಿಂಕ್ ಮಾಡ್ತಾ ಇರ್ತಾನೆ. ಈ ಸೌಂಡ್ ಕೇಳಿಸ್ಕೊಂಡಿದ ತಕ್ಷಣ ಅಯ್ಯೋ ಹೀರೋಯಿನ್ ಏನಾಯ್ತು ಅಂತ ಹೇಳಿ ಅವನು ಬೇಗ ಬಂದ್ ನೋಡ್ತಾನೆ.
ನೋಡಿದ್ರೆ ಹೀರೋಯಿನ್ ಬಿದ್ಬಿಟ್ಟಿರ್ತಾಳ. ಏನಾಯ್ತು ಅಂತ ಕೇಳಿದಾಗ ಅವಳಂತಾಳೆ ಏನಿಲ್ಲ, ಜಸ್ಟ್ ಒಂದು ಕನ್ಸು ಬಂತು ಅದಕ್ಕೆ ಅಂತ. ಸೊ ಸೆಕ್ಯೂರಿಟೀಸ್ ಎಲ್ಲ ಆ ಕಡೆ ಹೋದ್ಮೇಲೆ ಇವ್ನು ಕೇಳ್ತಾನೆ, ಸರಿ ಏನ್ ಕನ್ಸು ಬಂತು ಅಂತ ಕೇಳಿದಾಗ ಅದೊಂದು ಸ್ವೀಟೆಸ್ಟ್ ಕನ್ಸು ಬಿಡು, ಪರವಾಗಿಲ್ಲ, ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಸರಿ ನೀವ್ ಯಾಕೆ ಮಲ್ಕೊಂಡಿಲ್ಲ, 3 ಗಂಟೆ ಆಗ್ತಾ ಇದೆ, ಯಾಕೆ ನಿದ್ದೆ ಮಾಡಿಲ್ಲ ಅಂದಾಗ ಹೀರೋ ಅಂತಾನೆ, ನನ್ಗೆ ತುಂಬಾ ಭಯ ಆಗ್ತಿದೆ, ಯಾಕಂದ್ರೆ ಕಿಲ್ಲರ್ ಬೇರೆ ನನ್ಗೆ ಬೆದರ್ಸಿದಾನೆ, ನಿನ್ನ ಯಾವ ಕ್ಷಣ ಬೇಕಾಗಿದ್ರು ಸಾಯಿಸ್ಬಿಡ್ತೀನಿ ಅಂತ. ಹಿಂಗಿರ್ಬೇಕಾದ್ರೆ ಹೆಂಗ್ ನನ್ಗೆ ನಿದ್ದೆ ಬರುತ್ತೆ, ನೀನ್ ಆರಾಮಾಗಿ ಮಲ್ಕೊ ಅಂದಾಗ ಹೀರೋನ್ ಅಂತಾಳೆ, ಇಲ್ಲ ನನಗೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿದೆ, ಯಾಕಂದ್ರೆ ಇಲ್ಲೇ ಸೆಕ್ಯೂರಿಟೀಸ್ ಬೇರೆ ಇರ್ತಾರೆ, ನೀನ್ ಬೇರೆ ನಿದ್ದೆ ಮಾಡ್ತಾ ಇಲ್ಲ, ಹಿಂಗಿರ್ಬೇಕಾದ್ರೆ ಹೆಂಗೆ, ಸೆಕ್ಯೂರಿಟೀಸ್ ನ ಬೇಕಾದ್ರೆ ಡೋರ್ ಹತ್ರ ನಿಂತ್ಕೊಳ್ಳಕ್ ಹೇಳು, ನಾನು ಡೋರ್ ಕ್ಲೋಸ್ ಮಾಡ್ಕೊಂಡು ನಾನು ಇಲ್ಲೇ ಮಲ್ಕೊಂತೀನಿ ಅಂದಾಗ ಹೀರೋ ಹೇಳ್ತಾನೆ, ಬೇಡ ಆತರ ಎಲ್ಲ ಆಗೋದಿಲ್ಲ, ಸೆಕ್ಯೂರಿಟೀಸ್ ಇಲ್ಲೇ ಇರ್ತಾರೆ, ಎನಿ ಟೈಮ್ ನಿನ್ನ ವಾಚ್ ಮಾಡ್ತಾನೆ ಇರ್ಬೇಕು, ಯಾಕಂದ್ರೆ ಯಾವ ಡೈರೆಕ್ಷನ್ ಅಲ್ಲಿ ಅವ್ನು ಅಟ್ಯಾಕ್ ಮಾಡ್ತಾನೆ ಅಂತ ಗೊತ್ತಿಲ್ಲ, ಸೊ ನಿನ್ನ ಸೇಫ್ ಆಗಿ ನೋಡ್ಕೋಬೇಕಲ್ವಾ, ನೀನ್ ಮಲ್ಕೋ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡ್ತಾನೆ. ಆದ್ರೆ ಅವಳು ಮಲ್ಗೋ ತರ ಇಲ್ಲ. ಬಟ್ ಹೀರೋಗೆ ಬಂದು ಹೀರೋಯಿನ್ ಸಾಯೋ ತರ ಕನ್ಸ್ ಬಂದಿರತ್ತಲ್ವಾ, ಅವಳನ್ನ ಗಣ್ಣಲ್ಲಿ ಶೂಟ್ ಮಾಡೋ ತರ, ಅದನ್ನೆಲ್ಲ ಹೀರೋಯಿನ್ ಹತ್ರ ಹೇಳಲ್ಲ. ಹೀರೋಯಿನ್ ಹೇಳ್ತಾಳೆ, ಹಂಗಂದ್ರೆ ನಾವ್ ಇವತ್ತು ನೈಟ್ ಬ್ಲೂ ಹೌಸ್ ಗೆ ಹೋಗೋದಿಲ್ವಾ ಅಂತ ಕೇಳಿದಾಗ ಹೀರೋ ಅಂತಾನೆ, ಈಗ ಸದ್ಯಕ್ಕೆ ಹೋಗಲ್ಲ, ನಾನು ಅದನ್ನ ಕ್ಯಾನ್ಸಲ್ ಮಾಡಿದೀನಿ, ಅದು ನಮ್ಗೆ ಯಾಕೋ ಅಪಾಯ ಆಗುತ್ತೆ ಅಂತ ಅನಿಸ್ತಾ ಇದೆ, ನನ್ಗೆ ಯಾಕೋ ಸರಿ ಬರ್ತಾ ಇಲ್ಲ ಅಂದಾಗ ಇವಳು ಅಂತಾಳೆ, ಮತ್ತೆ ಜೈಲಲ್ಲಿ ಇರೋದಕ್ಕೂ ಇಲ್ಲಿರೋದಕ್ಕೂ ಏನ್ ವ್ಯತ್ಯಾಸ, ನನ್ಗೆ ಹೊರಗಡೆ ಹೋದ್ರೇನೆ ಚೆನ್ನಾಗಿರೋದಪ್ಪ ಆಯ್ತಾ, ಮನೇಲೆಲ್ಲ ಇರಕ್ಕೆ ನನ್ಗೆ ಇಷ್ಟ ಆಗಲ್ಲ, ಅದ್ರಲ್ಲೂ ನೀನ್ ಬೇರೆ ಗೈಡ್ ನ ನೋಡ್ಬಿಟ್ಟು ಅದ್ರಲ್ಲಿರೋ ತರ ಒಂದು 10 ಪಾಯಿಂಟ್ಸ್ ಆದ್ರೂ ಫಾಲೋ ಮಾಡ್ಬೇಕು ಅಂತ ಹೇಳಿದ್ರಿ, ಬಟ್ ನೀವ್ ಅದನ್ನೇನು ಫಾಲೋನೇ ಮಾಡ್ತಾ ಇಲ್ಲ, ನೀನ್ ಮರ್ತೋಗ್ಬಿಟ್ಟ, ನಾನ್ ರಿಯಲ್ ವರ್ಲ್ಡ್ ಇಂದ ಡಬ್ಲ್ಯೂ ವರ್ಲ್ಡ್ ಗೆ ಬಂದಿದ್ದು, ಇದಕ್ ಮುಂಚೆ ಕೂಡ ನೀನ್ ನನ್ನ ಶೂಟ್ ಮಾಡ್ದೆ, ನನ್ಗೇನಾದ್ರೂ ಆಯ್ತಾ, ಏನು ಆಗಲ್ಲ, ಮತ್ತೆ ಕಿಲ್ಲರ್ ನನ್ಗೇನೋ ಮಾಡ್ಬಿಡ್ತಾನೆ ಅಂತ ನೀನೇನಾಗ ಭಯ ಪಡ್ತಾ ಇದೀಯ, ನನ್ಗೇನಾಗಲ್ಲ, ನಾನು ಚೆನ್ನಾಗೇ ಇರ್ತೀನಿ, ನೀನ್ ತುಂಬಾ ವರಿ ಮಾಡ್ಕೊಳ್ತಾ ಇದೀಯ ಅಂತೆಲ್ಲ ಅಂದಾಗ ಇದ್ರೂನು ಹೀರೋಗೆ ಭಯ ಇರತ್ತಲ್ವಾ, ಅವನಂತಾನೆ, ಹಂಗಲ್ಲ, ನೀನ್ ಏನಾಗಲ್ಲ ಅಂತ ಗೊತ್ತು, ಇದ್ರೂನು ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ, ಬೇಡ ಅಂತ ಹೇಳ್ತಾನೆ. ಸರಿ ಇವಾಗ ನನ್ಗೆ ಹೊಟ್ಟೆ ಹಸಿತಿದೆ, ನಾನೇನ್ ಮಾಡೋದು, ನಿನ್ ಪಾಡಗ್ ನೀನು ಡಿನ್ನರ್ ನ ಕ್ಯಾನ್ಸಲ್ ಮಾಡ್ಬಿಟ್ಟೆ ಅಂದಾಗ ಹೀರೋ ಅಂತಾನೆ, ಸರಿ ಇವಾಗ ಯಾಕೆ ಮೂತಿ ನಂಗೆ ಇಡ್ತಾ ಇದೀಯಾ, ನನ್ ಕ್ಯೂಟ್ ವೈಫ್ಗೋಸ್ಕರ ಇದಕ್ಕೆ ನಾನೇ ಅಡಿಗೆ ಮಾಡ್ತೀನಿ, ಓಕೆನಾ, ನಾನೇ ನಿನ್ಗೆ ಮಾಡಿ ಬಡಿಸ್ತೀನಿ ಬಾ ಅಂತ ಹೇಳಿ ಕಿಚನ್ ಕಡೆ ಕರ್ಕೊಂಡು ಹೋಗ್ತಾನೆ. ಆದ್ರೆ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೇನೆ ಅಲ್ಲಿರೋ ಸೆಕ್ಯೂರಿಟೀಸ್ ಬಂದು ನಮ್ ಹೀರೋಗೆ ಹೆಲ್ಪ್ ಮಾಡಕ್ಕೆ ಅಂತ ಹತ್ರ ಬಂದಾಗ ಹೀರೋ ಹೇಳ್ತಾನೆ, ಬೇಡ ನೀವ್ ಯಾರು ನನ್ಗೆ ಹೆಲ್ಪ್ ಮಾಡ್ಬೇಡಿ, ಇದು ಅವ್ಳು ನನಗ್ ಕೊಟ್ಟಿರೋ ಟಾಸ್ಕ್, ಸೊ ನಾನು ಒಬ್ಬನೇ ಮಾಡ್ತೀನಿ, ನೀವ್ ಹೋಗಿ ಅಂತ ಹೇಳಿ ಅವ್ರನ್ನ ಅಲ್ಲಿಂದ ಕಳ್ಸಿಬಿಡ್ತಾರೆ. ಸೊ ಹೀರೋಯಿನ್ ಅಲ್ಲಿ ಮಾಡ್ತಾ ಇರೋದು. ಹೀರೋ ಹೇಳ್ತಾರೆ, ನನ್ಗೆ ದೊಡ್ಡದಾಗಿ ಅಡಿಗೆ ಎಲ್ಲ ಏನು ಮಾಡಕ್ ಬರಲ್ಲ, ಇವತ್ತೊಂದಿನ ನನಗೆ ನೂಡಲ್ಸ್ ಮಾಡ್ಕೊಡ್ತೀನಿ, ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳಿ ಫ್ರಿಜ್ ತೆಗಿತೀನಿ ಅನ್ನೋ ಹೆಸರಲ್ಲಿ ಹೋಗ್ಬಿಟ್ಟು ಓವನ್ ಓಪನ್ ಮಾಡ್ತಾ ಇರ್ತಾನೆ. ಇದನ್ನ ನೋಡ್ಬಿಟ್ಟು ಹೀರೋಯಿನ್ಗೆ ಮೈಂಡ್ ವಾಯ್ಸ್ ಬರ್ತಾ ಇರುತ್ತೆ, ಅಷ್ಟೇ ಇವತ್ತು ನಾನು ತಿಂದಂಗೆ ಫ್ರಿಜ್ ಅನ್ಕೊಂಡು ಓವನ್ ಓಪನ್ ಮಾಡ್ತಾ ಇದ್ಯಾ, ಇಲ್ಲಿದೆ ನೂಡಲ್ಸ್ ಪ್ಯಾಕೆಟ್ ಅಂತ ಹೇಳ್ಬಿಟ್ಟು ನೂಡಲ್ಸ್ ನ ಎತ್ಕೊಡ್ತಾಳೆ. ಹೀರೋ ಹೇಳ್ತಾನೆ, ನನ್ನ ನಿಮ್ಮ ಅಪ್ಪ ತಾನೇ ಡಿಸೈನ್ ಮಾಡಿದ್ದು, ಈ ತರನೇ ನನ್ ಕ್ಯಾರೆಕ್ಟರ್ ಇರ್ಬೇಕು, ಈ ತರನೇ ನನ್ಗೆ ಸ್ಕಿಲ್ಸ್ ಎಲ್ಲ ಇರ್ಬೇಕು ಅಂತ ಡಿಸೈನ್ ಮಾಡಿದ್ದಾರೆ ತಾನೆ, ಅದ್ರಲ್ಲಿ ನನ್ಗೆ ಅಡಿಗೆ ಕೂಡ ಚೆನ್ನಾಗಿ ಮಾಡಕ್ ಬರುತ್ತೆ ಅಂತ ನಿಮ್ಮ ಅಪ್ಪ ಮಾಡಿರ್ಬೋದಲ್ವಾ, ಅದನ್ನ ಯಾಕೆ ಮಾಡಿಲ್ಲ ಅಂತ ಕೇಳಿದಾಗ ಇವಳು ಅಂತೇಳಿ, ಅದ್ ನನ್ಗೇನಪ್ಪ ಗೊತ್ತು, ನಮ್ಮ ಅಪ್ಪ ಮಾಡಿರೋದು ಅಂತಾಳೆ. ಅದಾದ್ಮೇಲೆ ಅವ್ನು ಕೂಡ ಬುಕ್ ಅಲ್ಲಿ ನೋಡೋತರ ಹೌ ಟು ಕುಕ್ ಅಂತ ಹೇಳ್ಬಿಟ್ಟು ಒಂದು ಬುಕ್ ನ ತಗೊಂಡು ಅದ್ರಲ್ಲಿ ಬರೋತ್ರ ಎಲ್ಲಾ ಡಿಶ್ ನ ಕೂಡ ನಾನು ನಿನ್ಗೋಸ್ಕರ ಮಾಡ್ಕೊಡ್ತೀನಿ ಆಯ್ತಾ, ಈಗ ಸದ್ಯಕ್ಕೆ ಮ್ಯಾಗಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡಾಗ ಹೀರೋನ್ ಅಂತಾಳೆ, ಸರಿ ಇವತ್ತು ನಿನ್ಗೆ ಸರಿಯಾಗಿ ಅಡಿಗೆ ಮಾಡಕ್ ಬರಲ್ವಲ್ಲ, ಸೊ ನಾನು ಹೆಲ್ಪ್ ಮಾಡ್ತೀನಿ, ಬಟ್ ನೆಕ್ಸ್ಟ್ ಟೈಮ್ ನೀನೇ ಮಾಡ್ಕೊಡ್ಬೇಕು ಅಂತ ಇವಳಲ್ಲಿರೋ ತರಕಾರಿನೆಲ್ಲ ಹೆಚ್ಚಿ ಅಡಿಗೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆತರ ಮಾಡ್ತಾ ಇರ್ಬೇಕಾದ್ರೆ ಟಕ್ಕಂತ ಅವಳ ಕೈ ಕಟ್ ಆಗ್ಬಿಡುತ್ತೆ, ಸ್ವಲ್ಪ ಕಟ್ಟಾಗಿ ಆಕ್ಚುಲಿ ಬ್ಲಡ್ ಕೂಡ ಬರ್ತಾ ಇರುತ್ತೆ. ಇದನ್ನ ನೋಡ್ಬಿಟ್ಟು ಹೀರೋ ಹೇಳ್ತಾನೆ, ಸ್ವಲ್ಪ ಹುಷಾರಾಗಿ ನೋಡ್ಕೊಂಡ್ ಮಾಡ್ಬಾರ್ದಾ, ಅಷ್ಟು ಬೇಗ ನೋಡ್ ಕೈ ಕಟ್ ಮಾಡ್ಕೊಬಿಟ್ಟೆ ಅಂದಾಗ ಇವಳು ಅಂತಾಳೆ, ನಾನೇನ್ ಬೇಕಂತ ಮಾಡ್ಕೊಂಡ, ಸಣ್ಣ ಗಾಯ ತಾನೆ ಬಿಡು ಅಂತ. ಆದ್ರೆ ನಮ್ ಹೀರೋ ಟಕ್ಕಂತಲ್ಲಿರೋ ಅಸಿಸ್ಟೆಂಟ್ ನೆಲ್ಲ ಕರ್ದ್ಬಿಟ್ಟು ಬೇಗ ಹೋಗಿ ನರ್ಸ್ ನ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾನೆ. ಇವಳು ಅಂತಾಳೆ, ಅಯ್ಯೋ ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಏನಕ್ಕೆ ನರ್ಸ್ ನೆಲ್ಲ ಕರಿತಾ ಇದೀಯಾ, ಸಣ್ಣ ಗಾಯ ತಾನೆ, ಬೇಗನೆ ಆರೋಗ್ಬಿಡುತ್ತೆ ಅಂದಾಗ ಹೀರೋ ಹೇಳ್ತಾನೆ, ಹೌದು ನೀನ್ ಇವಾಗ ವೆಬ್ ವರ್ಲ್ಡ್ ಅಲ್ಲಿ ತಾನೆ ಇದೆಯಾ, ಇಲ್ಲಿರ್ಬೇಕಾದ್ರೆ ನಿನಗೆ ಏನು ಆಗ್ಬಾರ್ದಲ್ವಾ, ನಿನ್ಗೆ ಬ್ಲಡ್ ಏನು ಬರ್ಬಾರ್ದಲ್ವಾ, ಬಟ್ ಹೆಂಗ್ ಬ್ಲಡ್ ಬರ್ತಾ ಇದೆ, ಅವತ್ತು ನಿಮ್ಮ ಅಪ್ಪ ಬಂದು ನನ್ನ ಚುಚ್ಚಕ್ಕೆ ಮೀನ್ಸ್ ಸಾಯ್ಸಕ್ಕೆ ಅಂತ ಬಂದಾಗ, ಅಂದ್ರೆ ಹೀರೋ ಯೋಚನೆ ಮಾಡ್ತಾ ಇರೋದು ಇದನ್ನೆಲ್ಲ ಮೈಂಡ್ ಅಲ್ಲಿ, ಸಾಯ್ಸಕ್ ಬಂದಾಗ ನಾನು ಅವ್ರನ್ನ ಮತ್ತೆ ಕತ್ತಿಯಲ್ಲಿ ಚುಚ್ಚಿದೆ, ಬಟ್ ಅವ್ರಿಗೆ ಬ್ಲಡ್ ಬರ್ಲಿಲ್ಲ. ಫಸ್ಟ್ ಟೈಮ್ ಹೀರೋಯಿನ್ ನಾನು ಶೂಟ್ ಮಾಡ್ಬೇಕಾದ್ರೆ ಕೂಡ ಅವಳಿಗೆ ಬ್ಲಡ್ ಬಂದಿಲ್ಲ, ಬಟ್ ಇವಾಗ ಮಾತ್ರ ಹೆಂಗ್ ಬ್ಲಡ್ ಬರ್ತಾ ಇದೆ, ಏನಾಗಿರ್ಬೋದು ಅಂತ ಹೇಳಿ ಸ್ವಲ್ಪ ಶಾಕಿಂಗ್ ಅಲ್ಲಿ ಯೋಚನೆ ಮಾಡ್ತಾನೆ. ನಮ್ ಹೀರೋ ಯಾವಾಗೆಲ್ಲ ಶಾಕ್ ಆಗ್ತಾನೋ ಅವಾಗೆಲ್ಲ ಟು ಬಿ ಕಂಟಿನ್ಯೂಡ್ ಅಂತ ಬರುತ್ತಲ್ವಾ, ಅಲ್ಲಿ ಟು ಬಿ ಕಂಟಿನ್ಯೂಡ್ ಅಂತ ಬರ್ತಾ ಇರೋದು ನಮ್ ಹೀರೋಯಿನ್ ಕಣ್ಗೆ ಕಾಣಿಸ್ಬಿಡುತ್ತೆ. ನಮ್ ಹೀರೋಯಿನ್ ಕೂಡ ಅವ್ರ ಮನೇಲೆ ಹೋಗಿ ಪ್ರತ್ಯಕ್ಷ ಆಗೋದು. ಅವಳಿಗೆ ಯೋಚನೆ ಆಗುತ್ತೆ, ಹೌದು ನನ್ ಕೈಗೆ ಕಟ್ ಆಗ್ಬಿಟ್ಟು ಹೆಂಗ್ ಬ್ಲಡ್ ಬರ್ತಾ ಇದೆ, ಮೋಸ್ಟ್ಲಿ ನಾನ್ ಸ್ವಲ್ಪ ಒಂದು ಕಾರ್ಟೂನ್ ಕ್ಯಾರೆಕ್ಟರ್ ಆಗಿ ಏನಾದ್ರು ಚೇಂಜ್ ಆಗ್ಬಿಡ್ತಾ ಇದೀನಾ, ಅದಕ್ಕೆ ನಾ ಬ್ಲಡ್ ಎಲ್ಲ ಬರ್ತಾ ಇದೆ ಅಂತ ಇವಳು ಅದನ್ನ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಅಲ್ಲೋಗಿರೋ ಸೆಕ್ಯೂರಿಟೀಸ್ ಆ ಫಸ್ಟ್ ಏಡ್ ಬಾಕ್ಸ್ ನಲ್ಲಿ ಎತ್ಕೊ ಬರ್ತಾರೆ ನಮ್ ಹೀರೋ ಹತ್ರ. ನಮ್ ಹೀರೋ ಅದನ್ನ ನೋಡ್ಬಿಟ್ಟು ಹೇಳ್ತಾನೆ, ಇವಾಗ ಬ್ಲಡ್ ಎಲ್ಲ ಸ್ಟಾಪ್ ಆಗೋಯ್ತು, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಅವ್ರನ್ನ ಕಳಿಸ್ಬಿಡ್ತಾನೆ. ಇವಾಗ ಮತ್ತೆ ನಾವು ರಿಯಲ್ ವರ್ಲ್ಡ್ ಅಲ್ಲಿರೋ ನಮ್ ಹೀರೋಯಿನ್ ತೋರಿಸ್ತಾರೆ. ಅವಳು ಬಂದ್ಬಿಟ್ಟು ಇಷ್ಟೊತ್ತು ಇವಾಗ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹೀರೋ ಅವಾಗಿಂದ ನನ್ನ ಹತ್ರ ಸ್ವಲ್ಪ ಗಾಬರಿಗೆ ಮಾತಾಡ್ತಾ ಇದ್ದ, ಮೋಸ್ಟ್ಲಿ ಕಿಲ್ಲರ್ ಕಡೆಯಿಂದ ನನಗೇನಾದ್ರೂ ತುಂಬಾನೇ ಅಪಾಯ ಇದೆ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಮುಚ್ಚಿಡ್ತಾ ಇದ್ದಾನ, ಏನಾಗಿರ್ಬೋದು ಅಂತ. ಇವಳು ಬಂದು ಸೀರೀಸ್ ರಿಲೀಸ್ ಆಗಿರತ್ತಲ್ಲ ಅವತ್ತಿಂದು ಪಾರ್ಟ್, ಸೊ ಅದನ್ನ ಎತ್ಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಒಂದೊಂದು ನೋಡ್ಕೊಂಡ್ ಬರ್ತಾಳೆ. ಅದ್ರಲ್ಲಿ ಕಿಲ್ಲರ್ ಬಂದು ನಮ್ ಹೀರೋಗೆ ಕಾಲ್ ಮಾಡಿದ್ದು, ಅದ್ ಬಂದು ಅಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿರೋದು, ಪ್ಲಸ್ ಆ ಕಿಲ್ಲರ್ ಬಂದು ನಮ್ ಹೀರೋಯಿನ್ ಶೂಟ್ ಮಾಡೋತ್ರ ನಮ್ ಹೀರೋ ಇಮ್ಯಾಜಿನ್ ಮಾಡ್ಕೊಂಡಿರ್ತಾನಲ್ಲ ಅದೆಲ್ಲ ಬರುತ್ತೆ. ಅದನ್ನ ನೋಡ್ಬಿಟ್ಟು ತುಂಬಾನೇ ಭಯ ಪಟ್ಬಿಡ್ತಾಳೆ. ಅವಳ ನತ್ತಿನ ಮುಟ್ ನೋಡ್ಕೊಂತಾಳ, ಅಯ್ಯೋ ನಿಮ್ಮ ನನ್ನ ಕೂಡ ಸಾಯಿಸ್ಬಿಡ್ತಿರಲ್ಲ ಅನ್ನೋ ತರ. ಅದಾದ್ಮೇಲೆ ಅಸಿಸ್ಟೆಂಟ್ ಹೀರೋ ಅವ್ರ ಅಸಿಸ್ಟೆಂಟ್ ಇರ್ತಾನಲ್ಲ, ಅವ್ನ್ ಬಂದು ಹೇಳಿರ್ತಾನಲ್ಲ, ನಾನ್ ಬಂದು ಜೂನನ್ನ ನೋಡಕ್ ಹೋದಾಗ ಅವಳ ಕೈ ಹಂಗೆ ಸ್ವಲ್ಪ ಮಾಯ ಆಯ್ತು, ದೆವ್ವ ತರ ಅನ್ನಿಸ್ತು ಅಂತೆಲ್ಲ ಹೇಳಿರ್ತಾನಲ್ವಾ, ಅದೆಲ್ಲ ಕೂಡ ಇದ್ರಲ್ಲಿ ಬಂದಿರತ್ತೆ. ಅದನ್ನೆಲ್ಲ ನೋಡಿ ಇವಳು ತಿಳ್ಕೊಂತಾಳೆ. ಸೊ ಕಿಲ್ಲರ್ ಕಡೆಯಿಂದ ನನಗೆ ಒಂದು ಅಪಾಯ ಇದೆ ಅಂತ ಹೇಳ್ಬಿಟ್ಟು ಹೀರೋ ಇಷ್ಟೊಂದು ಭಯ ಪಡ್ತಾ ಇರೋದು ಅಂತ. ಅಷ್ಟೇ ಅಲ್ಲ, ಇದಕ್ಕೆ ಏನಾದ್ರೂ ಒಂದು ಸೊಲ್ಯೂಷನ್ ಇರ್ಬೇಕಲ್ವಾ. ಸೊ ಅವ್ರ ಅಪ್ಪಗೆ ಕಾಲ್ ಮಾಡ್ಬೇಕು ಅಂತ ಅವ್ರ ಅಪ್ಪ ನಂಬರ್ಗೆ ಟ್ರೈ ಮಾಡ್ತಿದ್ದಾಳೆ, ಬಟ್ ರೀಚ್ ಆಗ್ತಾ ಇಲ್ಲ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ನಮ್ ಹೀರೋಗೆ ಸಖತ್ ಬೇಜಾರಾಗಿರುತ್ತೆ.
ಇರುತ್ತೆ. ಅಲ್ಲಿ ಕೂತ್ಕೊಂಡು ನಮ್ ಹೀರೋಯಿನ್ ಬುಕ್ ಅಲ್ಲಿ ಏನೆಲ್ಲ ಮಾರ್ಕ್ ಮಾಡಿದಾಳೆ ಅಂತ ನೋಡ್ತಾ ಇರ್ಬೇಕಾದ್ರೆ ಜೂನಾ ಬಂದು ಹೀರೋಗೆ ಕಾಲ್ ಮಾಡ್ತಾಳೆ. ಹೀರೋ ಕೂಡ ನೋಡ್ಬಿಟ್ಟು ನೀನ್ ಏನಕ್ಕೆ ಇಷ್ಟೊತ್ತಲ್ಲ ನನಗೆ ಕಾಲ್ ಮಾಡಿದೆ, ಇದೇನ್ ಟೈಮು ಅಂತ ಕೇಳಿದಾಗ ಅವಳಂತಾಳೆ, ಓ ಹೌದಲ್ವಾ, ನಾನು ಈ ಟೈಮಲ್ಲಿ ನಿನ್ಗೆ ಕಾಲ್ ಮಾಡಬಾರ್ದಲ್ವಾ, ನಿನ್ಗೆ ಮದ್ವೆ ಆಗಿದೆ, ಹೋಜೋ ಬೇರೆ ಪಕ್ಕದಲ್ಲೇ ಇರ್ತಾಳೆ, ಸಾರಿನಪ್ಪ ನಾನು ಕಾಲ್ ಮಾಡಿದ್ದಕ್ಕೆ ಅಂದಾಗ ಹೀರೋ ಹೇಳ್ತಾನೆ, ಏನು ಕುಡ್ದಿದ್ಯಾ ಫುಲ್ ಆಗಿ ಅಂದಾಗ, ಹೌದು ಮತ್ತೆ ಚಿಕ್ಕ ವಯಸ್ಸಿಂದ ನಾನು ನಿನ್ ಜೊತೆ ತಾನೇ ಇದ್ದೆ, ನಾನು ಎಷ್ಟು ಇಷ್ಟ ಪಡ್ತಾ ಇದ್ದೆ, ನಾನು ಲವ್ ಮಾಡ್ತಾ ಇದ್ದೆ ಅಂತ ನಿನಗೆ ಗೊತ್ತಿಲ್ವಾ, ಎಲ್ಲರೂ ಕೂಡ ಅದನ್ನೇ ಆಸೆ ಬೆಳೆಸ್ಬಿಟ್ರು ನನ್ನ ಮನ್ಸಲ್ಲಿ, ನಿಮ್ಮಿಬ್ಬರಿಗೆ ಜೋಡಿ ಚೆನ್ನಾಗಿರೋದು, ನೀವಿಬ್ರೆ ಮದ್ವೆ ಮಾಡ್ಕೊಳ್ಳೋದು ಅಂತ. ಆದ್ರೆ ಇವಾಗ ಓಜೋ ಅಂತ ಒಬ್ಳು ಬಂದಿದ್ದಾಳೆ, ಅವಳು ನೀನ್ ಮದ್ವೆ ಮಾಡ್ಕೊಂಡಿದ್ಯಾ ಅಂತಂದ್ರೆ ನಾನು ಹೆಂಗಿದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಅಂತೆಲ್ಲ ಮಾತಾಡ್ತಾ ಇರ್ತಾಳೆ. ಹೀರೋನು ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇರ್ತಾನೆ. ಆದ್ರೆ ಇತರ ಮಾತಾಡ್ತಾ ಇರ್ಬೇಕಾದ್ರೇನೆ ಜೂನಾ ಕೈ ಬಂದು ಸ್ವಲ್ಪನೇ ಮಾಯ ಆಗೋದು ಅವಳು ಕೂಡ ಫೀಲ್ ಆಗ್ತಾ ಇರುತ್ತೆ. ಅವಳು ಹೇಳ್ತಾಳೆ, ನನ್ಗೆ ಯಾಕೋ ನನ್ ಕೈ ಎಲ್ಲ ಒಂಥರ ಮಾಯ ಆದಂಗೆ ಫೀಲ್ ಆಗ್ತಿದೆ, ನನ್ಗೆ ಏನಾಗ್ತಿದ್ಯೋ ಗೊತ್ತಿಲ್ವಲ್ಲ ಅಂತ. ಆ ಟೈಮಲ್ಲಿ ಅಸಿಸ್ಟೆಂಟ್ ಹೇಳಿರ್ತಾನಲ್ಲ ನಮ್ ಹೀರೋ ಹತ್ರ, ನಾನ್ ಬಂದು ಜೂನಾ ಹತ್ರ ಮಾತಾಡ್ಬೇಕಾದ್ರೆ ಅವಳು ಕೈ ಸ್ವಲ್ಪ ಮಾಯ ಆಗೋ ತರ ಅನ್ನಿಸ್ತು, ದೆವ್ವ ತರ ಅಂತ. ಅದು ನಮ್ ಹೀರೋಗೆ ಅರ್ಥ ಆಗುತ್ತೆ. ಇವಳು ಕೂಡ ಹೋಗ್ಬಿಟ್ಟು ಕನ್ನಡಿ ಹತ್ರ ನಿಂತ್ಕೊಂಡು ನೋಡ್ತಾಳೆ. ಆಲ್ಮೋಸ್ಟ್ ಅವಳೇ ಪೂರ್ತಿ ಮಾಯ ಆಗೋ ತರ ಅವಳಿಗೆ ಅನಿಸ್ತಾ ಇರುತ್ತೆ, ಏನ್ ನಡೀತಾ ಇದೆ ಅಂತ ಗೊತ್ತಿಲ್ಲ. ಬಟ್ ಹೀರೋಗೆ ಅರ್ಥ ಆಗೋಯ್ತು ಜೂನಾಗ್ ಏನೋ ಒಂದು ಪ್ರಾಬ್ಲಮ್, ಫಸ್ಟ್ ಅವಳ ಹತ್ರ ಹೋಗ್ಬೇಕು ಅಂತ ಇವನು ಕಾರ್ ತಗೊಂಡು ಸ್ಪೀಡ್ ಆಗಿ ಹೋಗ್ತಾನೆ ಅವ್ರ ಮನೆ ಕಡೆ. ಹತ್ರ ಹೋಗ್ತಾ ಇರ್ಬೇಕಾದ್ರೆ ಕಿಲ್ಲರ್ ಬಂದು ನಮ್ ಹೀರೋಗೆ ಕಾಲ್ ಮಾಡಿ ಮಾತಾಡಿರ್ತಾನಲ್ಲ, ಅದನ್ನೆಲ್ಲ ನೆನ್ಸ್ಕೊಳ್ತಾನೆ, ನನ್ನ ಸಾಯಿಸ್ದೆ, ನೀನ್ ಹೆಂಗ್ ಸಾಯ್ತೀಯ, ನೀನ್ ಸಾಯಕ್ ಆಗಲ್ಲ ಅಂತ. ಅಷ್ಟೇ ಅಲ್ಲ, ಅಸಿಸ್ಟೆಂಟ್ ಕೂಡ ಹೇಳಿರ್ತಾನಲ್ವಾ ಜೂನಾ ಕೈ ಮರೆ ಆಗ್ತಾ ಇತ್ತು ಅಂತ. ಸೊ ಇವ್ನ್ಗೆ ಇವಾಗ ಅರ್ಥ ಆಗುತ್ತೆ. ಇವಾಗ ಇವಳು ಬಂದು ರೆಸಿಗ್ನೇಷನ್ ಲೆಟರ್ ನ ಕೊಟ್ಟಿದ್ದಾಳೆ. ಸೊ ಇವಳು ಇನ್ಮೇಲೆ ಡಬ್ಲ್ಯೂ ಸೀರೀಸ್ ಅಲ್ಲಿ ಇರೋದೇ ಇಲ್ಲ, ಆತರ ಒಂದು ಕ್ಯಾರೆಕ್ಟರ್ ಇತ್ತು ಅಂತಾನೆ ತೋರ್ಸೋದಿಲ್ವಲ್ಲ. ಸೊ ಇವಳು ಮಾಯ ಆಗ್ತಿದ್ದಾಳೆ ಅಂತ. ಅಷ್ಟೇ ಅಲ್ಲ, ಇವಾಗ ಇವ್ರು ಬಂದು ಆ ಡಬ್ಲ್ಯೂ ಕ್ರೈಮ್ ಬ್ರಾಂಚ್ ಅಂತ ಹೇಳ್ಬಿಟ್ಟು ಹೊಸದಾಗಿ ಒಂದು ಆಫೀಸ್ ನ ಓಪನ್ ಮಾಡಿದ್ರು. ಅದನ್ನ ಬೇರೆ ಅವ್ರ ಅಂಕಲ್ ಹತ್ರ ಇನ್ಮೇಲೆ ಅದು ಬೇಡ, ಅದನ್ನ ಕ್ಲೋಸ್ ಮಾಡ್ಬಿಡೋಣ ಅಂತ ಹೇಳಿದ್ರು. ಅವ್ರಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ತಾನೇ ಆತರ ಒಂದು ಕ್ಯಾರೆಕ್ಟರ್ ಅಲ್ಲಿ ಇರೋದು. ಇವಾಗಲ್ಲ ಅವ್ರ ಕೆಲಸನೇ ಇಲ್ಲ ಅಂತಂದ್ರೆ ಅವ್ರ ಅಂಕಲ್ ಕೂಡ ಮಾಯ ಆಗ್ಬಿಡ್ತಾರಲ್ವಾ, ಅದನ್ನ ಇವನು ಥಿಂಕ್ ಮಾಡಿ ನೋಡ್ತಾನೆ. ಆದ್ರೆ ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ ಕಿಲ್ಲರ್ ಬಂದು ಮೇನ್ ಕ್ಯಾರೆಕ್ಟರ್ ನಮ್ ಹೀರೋ ತರಾನೇ. ಸೊ ನಮ್ ಹೀರೋಗೆ ವಿಷಯ ಗೊತ್ತಾದ್ಮೇಲೆ ಅವ್ನ್ ಫ್ರೀಸ್ ಆಗ್ಲಿಲ್ಲ, ಅಲ್ಲಿರೋರೆಲ್ಲರೂ ಫ್ರೀಸ್ ಆದ್ರು. ಅದೇ ತರನೇ ಕಿಲ್ಲರ್ ಕೂಡ ಫ್ರೀಸ್ ಆಗಿರೋದಿಲ್ಲ, ಅವ್ನ್ ಕೂಡ ಪೋರ್ಟಲ್ ಇಂದ ಈ ರಿಯಲ್ ವರ್ಲ್ಡ್ ಗೆ ಬಂದಿರ್ತಾನೆ. ಬಟ್ ಅವ್ನ್ ರಿಯಲ್ ವರ್ಲ್ಡ್ ಗೆ ಬಂದಿದ್ದಾನೆ ಅಂತ ಇನ್ನು ನಮ್ ಹೀರೋಗೆ ಗೊತ್ತಿಲ್ಲ. ಇಲ್ಲಿ ರಿಯಲ್ ವರ್ಲ್ಡ್ ಗೆ ಬಂದಿರೋ ಆ ಕಿಲ್ಲರ್ ನ ತೋರಿಸ್ತಾರೆ. ಅವ್ನ್ ಗೆಲ್ ಹೋಗ್ಬೇಕು ಅಂತ ಗೊತ್ತಿಲ್ಲ, ಅವ್ನ್ ಪಾಡ್ಗ ಅವನು ರಿಯಲ್ ವರ್ಲ್ಡ್ ಅಲ್ಲಿ ಸುತ್ತಾ ಇರ್ತಾನೆ. ಅಲ್ಲಿ ಒಬ್ಬ ಫುಲ್ ಆಗಿ ಕುಡ್ದ್ಬಿಟ್ಟು ಬರ್ತಾ ಇರ್ತಾನೆ. ಅವನ ಹತ್ರ ಹೋಗ್ಬಿಟ್ಟು ಕಂಚೋಲೆಲ್ಲಿ ಅಂತ ಕೇಳ್ತಾ ಇದ್ರೆ ಅವನೇನ್ ಆನ್ಸರ್ ಮಾಡ್ತಾನೆ, ಕಿಲ್ಲರ್ ಮುಖಾನೇ ಇಲ್ವಲ್ಲ, ಅಯ್ಯೋ ದೆವ್ವ ಅಂತ ಹೇಳಿ ಅವ್ನ್ ಭಯ ಪಟ್ಕೊಂಡು ಎದ್ದು ಬಿದ್ದು ಓಡೋಗ್ತಾನೆ. ಬಟ್ ಈ ಕಿಲ್ಲರ್ಗೆ ಏನ್ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಏನ್ ನಡೀತಾ ಇದೆ ಅಂತ. ಅದೇ ತರ ಅಲ್ಲಿ ನೋಡ್ಕೊಂಡು ಹೋದಾಗ ಅಲ್ಲಿ ಡಬ್ಲ್ಯೂ ಸೀರೀಸ್ ಬುಕ್ ಎಲ್ಲ ಇಟ್ಟಿರ್ತಾರೆ, ಅದನ್ನೆಲ್ಲ ಎತ್ಕೊಂಡು ಇವ್ನು ಕೂಡ ಓದ್ತಾನೆ. ಇವ್ನ್ಗೆ ಇವಾಗ ಅರ್ಥ ಆಗ್ತಾ ಇದೆ, ಓಕೆ ನಾನು ಈ ತರ ಒಂದು ವರ್ಲ್ಡ್ ಅಲ್ಲಿ ಇದೀನಿ, ಮೀನ್ಸ್ ರಿಯಲ್ ವರ್ಲ್ಡ್ ಅಲ್ಲಿ ಇದೀನಿ ಅಂತ. ಬಟ್ ಅವ್ನ್ ಗೆಲ್ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ವಲ್ಲ. ಅವ್ನ್ ಪಾಡ್ಗೋ ನಂಗೆ ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಹೀರೋಯಿನ್ ಕೂಡ ಒಂದು ಕಾಲ್ ಬರುತ್ತೆ. ಕಾಲ್ ಮಾಡಿರೋದು ಬೇರೆ ಯಾರು ಅಲ್ಲ, ಆ ಕಿಲ್ಲರೇ. ಆ ಕಿಲ್ಲರ್ ಮಾತಾಡ್ತಾ ಇದ್ರೆ ಅದ್ರಲ್ಲಿ ಡಿಸ್ಪ್ಲೇ ಕೂಡ ಆಗ್ತಾ ಇರುತ್ತೆ. ಅವ್ನ್ ಕೇಳ್ತಾನೆ, ಏನ್ ಹೋಜೋ ಮತ್ತೆ ರಿಯಲ್ ವರ್ಲ್ಡ್ ಗೆ ಬಂದ್ಬಿಟ್ಟ, ನಿನ್ಗೂ ಮತ್ತೆ ಕಂಚೋಲ್ಗೆ ಹೊಸದಾಗ್ ಮದ್ವೆ ಆದಂಗಿದೆ, ಅಷ್ಟ್ರಲ್ಲ ಅವನೊಬ್ಬನೇ ಬಿಟ್ಬಿಟ್ಟು ನಿನ್ ಮತ್ತೆ ಇಲ್ಲಿ ಬಂದ್ಬಿಟ್ಟಿದ್ಯಾ, ಎಲ್ಲಿ ನಿಮ್ಮಪ್ಪ, ಓ ಚೆನ್ನಾಗಿದಾರಾ ಅಂತ ಬೇರೆ ಕೇಳ್ತಾನೆ. ಇವ್ರ ಕೇಳ್ತಾ ಇದ್ರದೆಲ್ಲ ಡಿಸ್ಪ್ಲೇ ಆಗ್ತಿರೋದು ನೋಡ್ಬಿಟ್ಟು ಸಖತ್ ಭಯ ಆಗ್ಬಿಡತ್ತೆ. ಕಿಲ್ಲರ್ ಹೆಂಗೋ ಇಲ್ಲಿ ಬಂದ ಅಂತ ಅವ್ನ್ ಟಕ್ಕಂತ ಅವ್ರ ಅಸಿಸ್ಟೆಂಟ್ ಗೆ ಹೋಗಿ ಎಬ್ಬಿಸ್ಬಿಟ್ಟು ಬಾರೋ ಕಾರ್ತಿಗೆ ಹೋಗೋಣ ಅಂತ ಹೇಳ್ತಾ ಇದ್ರೆ ಅವ್ನ್ಗೇನ್ ಅರ್ಥ ಆಗ್ತಾ ಇಲ್ಲ, ಎಲ್ಲಿಗೆ ಇಷ್ಟೊತ್ತಲ್ಲಿ ಅಂತಂದ್ರೆ, ಅಯ್ಯೋ ನಿನ್ನ ವಿಷನ್ ಮಾಡೋ ಟೈಮ್ ಇದು, ಅಕ್ಕಿ ಮುಟ್ಟೆ ತರ ಮಲ್ಕೊಂಡಿದ್ಯಾ ಎದೇಳ ಮೇಲೆ ಅಂತ ಹೇಳಿ ಅವನು ನೆಪ್ಸಿ ದಡ ಬುಡ ಅಂತ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಅವ್ನ್ಗೇನ್ ಅರ್ಥ ಆಗ್ತಾ ಇಲ್ಲ, ಆ ಅಸಿಸ್ಟೆಂಟ್ ಡ್ರೈವ್ ಮಾಡ್ತಾ ಇರೋದು. ಈ ತರ ಕಾರ್ ಓಡಿಸ್ಕೊಂಡು ಹೋಗಂದ್ರೆ ನಾನು ಎಲ್ಲಿ ಹೋಗ್ಬೇಕಂತ ಹೇಳು ಅಂದಾಗ ಅವಳಂತಾಳೆ, ಕಿಲ್ಲರ್ ಬಂದ್ಬಿಡಿದಾನೆ ಕಣೋ, ನೀನ್ ಎಲ್ಲಾದ್ರೂ ದೂರ ಕರ್ಕೊಂಡು ಹೋಗಪ್ಪ, ಇವ್ರ ಮಾತ್ರ ಬೇಡ ಅಂತ ಹೇಳ್ತಾಳೆ. ಆದ್ರೆ ಅವ್ರ ಹತ್ರ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೇನೆ ಇವ್ರ ಕಾರ್ ಆಪೋಸಿಟ್ ಅಲ್ಲೇ ಕಿಲ್ಲರ್ ನಿಂತಿರ್ತಾನೆ. ಕರೆಕ್ಟ್ ಆಗಿ ಇವ್ರ ಕಡೆನೆ ನೋಡಿ ಏನ್ ಮಾಡ್ತಾ ಇರ್ತಾನೆ. ಬಟ್ ಅಸಿಸ್ಟೆಂಟ್ ಇನ್ನೂ ಗೊತ್ತಿಲ್ಲ ಇವನೇ ಕಿಲ್ಲರ್ ಅಂತ. ಕಾರ್ ನಂಗೆ ರಿವರ್ಸ್ ತೆಗಿತಾ ಇರ್ಬೇಕಾದ್ರೆ ಇವ್ನ್ ಟಕ್ಕಂತ ಶೂಟ್ ಕೂಡ ಮಾಡ್ಬಿಡ್ತಾನೆ. ಅದು ಕರೆಕ್ಟ್ ಆಗಿ ನಮ್ ಹೀರೋಯಿನ್ ನ ಪಾಯಿಂಟ್ ಔಟ್ ಕೂಡ ಮಾಡುತ್ತೆ. ಬಟ್ ಇಲ್ಲೇ ಇರೋದು ಟ್ವಿಸ್ಟ್, ಟಕ್ಕಂತ ನಮ್ ಹೀರೋಯಿನ್ ಮಾಯ ಆಗ್ಬಿಡ್ತಾಳೆ. ಯಾಕಂದ್ರೆ ಅಲ್ಲಿ ಬಂದು ಹೀರೋಯಿನ್ ನೆನ್ಸ್ಕೊಳ್ತಾ ಇರ್ತಾನೆ. ಹೀರೋಯಿನ್ ಏನಾದ್ರೂ ಬಂದ್ಲಾ ಅಂತ ಅವ್ರ ಅಸಿಸ್ಟೆಂಟ್ ಗೆ ಕಾಲ್ ಮಾಡಿ ಕೇಳ್ತಾ ಇರ್ತಾನೆ. ಬಟ್ ಹೀರೋಯಿನ್ ಬಂದಿರೋದಲ್ಲ, ಹೀರೋ ಎಲ್ಲಿಂದ ನೆನ್ಸ್ಕೊಂತಾನೋ ಆ ಸ್ಪಾಟ್ ಅಲ್ಲಿ ಹೀರೋಯಿನ್ ಬರೋದು. ಸೊ ಹೀರೋ ಶೀಟ್ ಪಕ್ಕದಲ್ಲೇ ಬಂದ್ ಕೂತಿರ್ತಾಳೆ. ನಾನು ಇಲ್ಲಿದ್ದೀನಿ ಅಂತ ಹೇಳಿದಾಗ ಹೀರೋಗೆ ಶಾಕ್ ಆಗುತ್ತೆ. ಆ ಕಾಲಲ್ಲಿರೋ ಹೀರೋ ಅವರ ಅಸಿಸ್ಟೆಂಟ್ ಗೆ ಕೂಡ ಹೀರೋಯಿನ್ ವಾಯ್ಸ್ ಕೇಳಿದ ತಕ್ಷಣ ಹೋಜೋ ಬಂದ್ಬಿಟ್ಲ ಅಂತ ಕೇಳಿದಾಗ ಹೀರೋ ಕೂಡ ಹೋಜೋ ಬಂದ್ಬಿಟ್ಲು ಅಂತ ಹೇಳ್ತಾಳೆ. ಹಂಗಂತ ಹೇಳ್ಬಿಟ್ಟು ಕಾಲ್ ನ ಕಟ್ ಮಾಡ್ತಾನೆ. ಅದಾದ್ಮೇಲೆ ಹೀರೋಯಿನ್ ಬಂದು ಹೀರೋ ಹತ್ರ ಹೇಳ್ತಾಳೆ, ಆ ಕಿಲ್ಲರ್ ಬಂದು ರಿಯಲ್ ವರ್ಲ್ಡ್ ಗೆ ಬಂದ್ಬಿಟ್ಟಿದ್ದಾನೆ, ನನ್ನ ಶೂಟ್ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟ, ಆಲ್ಮೋಸ್ಟ್ ನನ್ನ ಶೂಟೇ ಮಾಡ್ಬಿಟ್ಟ ಗೊತ್ತಾ, ಆದ್ರೆ ಟಕ್ಕಂತ ನೀನ್ ನೆನ್ಸ್ಕೊಂಡಿದ್ದಕ್ಕೆ ನಾನು ಅಲ್ಮಯ ಆಗಿ ಇಲ್ಲಿ ಬಂದ್ಬಿಟ್ಟೆ, ಇಲ್ಲಾಂದಿದ್ರೆ ನನ್ ಕತೆ ಮುಗಿತಾ ಇತ್ತು, ಮುಖಾನೇ ಇಲ್ಲ ರೀ ಅವ್ನ್ಗೆ, ಅವ್ನ್ ಕೈಲಿ ನಾನ್ ಸತ್ತೋಗ್ತಾ ಇದ್ದೆ, ಅಯ್ಯೋ ಇವಾಗ ನಾನ್ ಬೇರೆ ಬಂದ್ಬಿಟ್ಟೆ. ಆದ್ರೆ ಅಲ್ಲಿ ಅಸಿಸ್ಟೆಂಟ್ ಏನಾಯ್ತೋ ಏನೋ ಗೊತ್ತಿಲ್ವೇ, ನಮ್ಮಪ್ಪ ಅವ್ರ ಅಸಿಸ್ಟೆಂಟ್ ಗೆ ಅವನೇನಾದ್ರು ಸಾಯಿಸ್ಬಿಡ್ತಾನ ಆ ಕಿಲ್ಲರ್ ಅಂದಾಗ ಇವಳು ಭಯ ಪಡ್ತಾ ಇರೋದನ್ನ ನೋಡ್ಬಿಟ್ಟು ಹೀರೋ ಅಗ್ ಮಾಡ್ಕೊಂಡು ಹೇಳ್ತಾರೆ, ನೀನೇನು ಭಯ ಪಡ್ಬೇಡ, ಅವ್ನ್ ಟಾರ್ಗೆಟ್ ನೀನ್ ಮಾತ್ರನೇ, ನನಗ್ ಫ್ಯಾಮಿಲಿ ಅಂತ ಯಾರು ಇರ್ತಾರೋ ಅವ್ರನ್ನೇ ಆ ಕಿಲ್ಲರ್ ಸಾಯಿಸೋದು, ಸೊ ನೀನ್ ಅಸಿಸ್ಟೆಂಟ್ ಏನಾಗಲ್ಲ, ಅವ್ನೇನು ಮಾಡಲ್ಲ ಅಂತ ಹೇಳಿ ನಮ್ ಹೀರೋಯಿನ್ ಗೆ ಸಮಾಧಾನ ಮಾಡ್ತಾರೆ. ಇದನ್ನ ಕೇಳಿಸ್ಕೊಂಡು ಹೀರೋಯಿನ್ ಅಂತಾಳೆ, ಆದ್ರೆ ಅವ್ನಿಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಗೊತ್ತಿದ್ದಾರೆ, ನಾ ಅಪ್ಪನಿಗೂ ಸದ್ಯಕ್ಕೆ ಊರಲ್ಲಿ ಇಲ್ಲ, ಆದ್ರೆ ನಮ್ಮ ಮಾತ್ರ ಇದಾರಲ್ವಾ, ನಾ ಅಮ್ಮಗೆ ಏನಾದ್ರು ಮಾಡ್ಬಿಡ್ತಾನೇನೋ ಅಂತ ಹೇಳಿ ಅವಳು ತುಂಬಾನೇ ಭಯ ಪಡ್ತಾಳೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಅವ್ರ ಅಸಿಸ್ಟೆಂಟ್ ನ ತೋರಿಸ್ತಾರೆ. ಅವ್ರಪ್ಪ ಅವ್ರ ಅಸಿಸ್ಟೆಂಟ್ ನ ಅವ್ನ್ ಬಂದು ಕಾರಲ್ಲಿ ಹಂಗೆ ಕೈ ಮುಕ್ಕೊಂಡು, ದಯವಿಟ್ಟು ನನ್ನ ಬಿಟ್ಬಿಡಿ, ನನ್ಗೂ ಮತ್ತೆ ಸ್ಕ್ರಿಪ್ಟ್ಗೂ ಏನು ಸಂಬಂಧನೇ ಇಲ್ಲ, ಅವ್ರು ಬರೆದ್ರು ನಾನು ಜಸ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಷ್ಟೇ, ನನ್ಗಿನ್ನು ಮದ್ವೆ ಬೇರೆ ಆಗಿಲ್ಲ, ನಾನೊಂದು 90s ಕಿಡ್, ನನಗೆ ಹುಡುಗಿ ನೋಡ್ತಾ ಇದ್ದಾರೆ, ದಯವಿಟ್ಟು ನನ್ನ ಬಿಟ್ಬಿಡಿ, ನನ್ನ ಸಾಯಿಸ್ಬಿಡ್ಬೇಡಿ ಅಂತ ಹೇಳಿ ಆ ಕಾರ್ನ ಬಿಟ್ಟು ಎದ್ದು ಬಿದ್ದು ಓಡೋಗ್ತಾನೆ. ಬಟ್ ಕಿಲ್ಲರ್ ಬಂದು ಇವನ್ನ ಸಾಯಿಸಲ್ವಲ್ಲ, ಅವ್ನ ಹಂಗೆ ಅಲ್ಲಿಂದ ಹೊರಟೋಗ್ತಾನೆ. ಅವನ ಹತ್ರ ಓಡ್ತಾ ಇರ್ಬೇಕಾದ್ರೇನೆ ಆಪೋಸಿಟ್ ಅಲ್ಲಿ ಹೀರೋಯಿನ್ ಅವ್ರ ಅಮ್ಮ ಬಂದು ಕಾರ್ನ ನಿಲ್ಲಿಸ್ತಾರೆ. ಅವ್ರನ್ನ ನೋಡಿದ ತಕ್ಷಣ ಇವ್ನಿಗೂ
ಅವನ್ಗೊಂದ್ ಸಮಾಧಾನ ಟಕ್ ಟಕ್ ಅಂತ ಕಾರ್ ಹತ್ ಕುತ್ಕೊಂಡವನು ನಡೀರಿ ನಡೀರಿ ಕಾರ್ ಎತ್ಕೊಂಡು ನಡೀರಿ ಅಂತ ಹೇಳ್ತಾ ಇದ್ರೆ ಅವ್ರ ಅಮ್ಮ ಕೇಳ್ತಾರೆ ಯಾಕೋ ಏನಾಯ್ತು ನೀನ್ ಯಾಕೋ ಅಷ್ಟು ಗಾಬರಿಯಾಗಿ ಮಾತಾಡ್ತಾ ಇದ್ಯಾ ಹೋಜ ಎಲ್ಲಿ ಹೋಜ ಮನೆಗ್ ಬಂದಿಲ್ಲ ಇನ್ನು ಅಂತ ಅಂದಾಗ ಇವನಂತಾನೆ ಹೋಜೋಗೇನು ಚೆನ್ನಾಗೇ ಇರ್ತಾಳೆ ಫಸ್ಟ್ ನಾವಿಲ್ಲಿಂದ ಹೋಗೋಣ ಬನ್ನಿ ಊರ್ ಬಿಟ್ಟೆಲ್ಲಾದ್ರೂ ಆಚೆ ಹೊಟ್ಟೋಗೋಣ ಬನ್ನಿ ಅಂತ ಕರೀತಾ ಇರ್ತಾನೆ. ಇವಾಗ ಹಂಗೆ ಆ ಕಿಲ್ಲರ್ ನ ತೋರಿಸ್ತಾರೆ. ಅವ್ನ ಅಲ್ಲಿ ಮಾಯ ಆಗಿರೋನು ಸ್ಟ್ರೇಟ್ ಆಗಿ ಈಗ ಕಿರಣ್ ಅವ್ರ ಅಪ್ಪ ಅವ್ರ ಆಫೀಸಲ್ಲಿ ಬಂದು ಪ್ರತ್ಯಕ್ಷ ಆಗ್ತಾನೆ. ಅಲ್ಲಿ ಬಂದು ಅವ್ರ ಮನೆಯಲ್ಲಿ ಇರೋದೆಲ್ಲ ಮೀನ್ಸ್ ಆಫೀಸಲ್ಲಿ ಇರೋದೆಲ್ಲ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಅದ್ರಲ್ಲಿ ನಮ್ ಹೀರೋನ್ ಅವರಪ್ಪ ಬಂದು ಈಗ ಯಾವ್ದೋ ಒಂದು ಬೇರೆ ಒಂದು ಕಂಟ್ರಿಗೆ ಹೋಗಿರ್ತಾರಲ್ಲ ಟ್ರಿಪ್ ಗೆ ಅದ್ರದ್ದು ಫ್ಲೈಟ್ ಟಿಕೆಟ್ಸ್ ಎಲ್ಲ ನೋಡ್ತಾನೆ. ನೆಕ್ಸ್ಟ್ ಇಲ್ಲಿಂದ ಮಾಯಾಗಿ ಅಲ್ಲಿ ಪ್ರತ್ಯಕ್ಷ ಆಗ್ತಾನೇನೋ. ಅವ್ರು ಬಂದೀಗ ಫ್ಲೈಟ್ ಅಲ್ಲಿ ಬರ್ತಾ ಇರ್ಬೇಕಾದ್ರೆ ಅವ್ರ ಹಿಂದ್ಗಡೆ ಸೀಟ್ ಅಲ್ಲಿ ಕುತ್ಕೊಂಡಿರೋ ಹೀರೋನ್ ಅವ್ರ ಅಪ್ಪ ಅವ್ರ ಹಿಂದೆ ಸೀಟ್ ಅಲ್ಲಿ ಕುತ್ಕೊಂಡಿರೋ ಹುಡುಗ ಬಂದ್ಬಿಟ್ಟು ಆಟೋಗ್ರಾಫ್ ಎಲ್ಲ ಕೇಳ್ತಾ ಇರ್ತಾನೆ. ಸರ್ ಆ ಡಬ್ಲ್ಯೂ ಸೀರೀಸ್ ನಾನು ಕಂಟಿನ್ಯೂಸ್ ಆಗಿ ನೋಡ್ಕೊಂಡ್ ಬಂದಿದ್ದೀನಿ, ತುಂಬಾನೇ ಚೆನ್ನಾಗಿತ್ತು, ನೀವ್ ಅದನ್ನ ಹತ್ರ ಸ್ಟಾಪ್ ಮಾಡಿದ್ದು ನನ್ಗೇನು ಇಷ್ಟ ಆಗ್ಲಿಲ್ಲ, ನೀವ್ ಅದನ್ನ ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿರೋದು ಅಂತ ಅಡ್ವೈಸ್ ಮಾಡ್ತಾ ಇದ್ರೆ ಹೀರೋ ಅವರಪ್ಪಗೆ ಟೆನ್ಷನ್ ಆಗ್ಬಿಡುತ್ತೆ. ರಂಗೆ ನೋಡ್ಬಿಟ್ಟು ಗುರಾಯಿಸಿದ ತಕ್ಷಣ ಅವ್ನು ಓಕೆ ಓಕೆ ಅಂತ ಹೇಳ್ಬಿಟ್ಟು ಕುತ್ಕೊಂಡ್ಬಿಡ್ತಾನೆ. ಹೀರೋ ಅವರಪ್ಪ ಕೂಡ ವಾಶ್ರೂಮ್ ಹೋಗ್ಬೇಕು ಅಂತ ಹೇಳಿ ವಾಶ್ರೂಮ್ ಗೆದ್ದೋದಾಗ ಅಲ್ಲಿ ಕಿಲ್ಲರ್ ಬಂದಿರ್ತಾನೆ. ಅವ್ರ ಅಪ್ಪನ ನೋಡಿದ ತಕ್ಷಣ ಟಕ್ಕಂತ ಅವ್ರ ಅಪ್ಪ ಕೈನ ಹಿಡ್ಕೊಂಡಿದ ತಕ್ಷಣ ಒಳಗಡೆ ಏನೋ ಸೌಂಡ್ ಬರ್ತಾ ಇರುತ್ತೆ. ಇದೆಲ್ಲ ಹೊರಗಡೆ ಇರೋ ಏರೋಸ್ಟ್ರೆಸ್ಗೆ ಕೇಳಿಸ್ತಾ ಇರುತ್ತೆ. ಸರ್ ಓಕೆನಾ, ನಿಮ್ಗೇನು ಆಗಿಲ್ವಲ್ಲ ಅಂತ ಮಾತಾಡಿಸ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಮತ್ತೆ ಈ ವೆಬ್ ವರ್ಲ್ಡ್ ನ ತೋರಿಸ್ತಾರೆ. ಅಲ್ಲಿ ನಮ್ ಹೀರೋ ಬಂದು ಪಿ ಅವ್ರ ಮನೆಗೆ ತಾನೆ ಹೋಗ್ತಾ ಇರೋದು. ಅಂದ್ರೆ ಅವಳು ಸ್ವಲ್ಪ ಮಾಯ ಆಗ್ತಿದ್ದಾಳೆ ಅಂತ ಹೇಳಿದ್ರಲ್ವಾ, ಅದಕ್ಕೋಸ್ಕರ ಹೀರೋಯಿನ್ ಕರ್ಕೊಂಡು ಸ್ಟ್ರೇಟ್ ಆಗಿ ಆಜೆ ಹಾಕಿ ಹೋಗೋದು. ಅಲ್ಲೋಗಿ ನೋಡಿದಾಗ ಹೀರೋಯಿನ್ ಹೇಳ್ತಾಳೆ ಈ ನಂಬರೇ ನಿಮ್ ಪಿ ಎದ್ ಬಂದ್ಬಿಟ್ಟು ಇದೇ ರೂಮೇ, ಯಾಕಂದ್ರೆ ನಂಬರ್ ನನಗೆ ಚೆನ್ನಾಗಿ ನೆನಪಿದೆ, ಸ್ಕ್ರಿಪ್ಟ್ ಅಲ್ಲಿ ಹಾಕಿದ್ ನಂಬರೇ ಅಂತಂದಾಗ ಇವ್ರು ನೋಡ್ಬಿಟ್ಟು ಹಂಗಾದ್ರೆ ನಿಂಗೆ ಲಾಕರ್ ನಂಬರ್ ಕೂಡ ಗೊತ್ತಿರ್ಬೇಕಲ್ವಾ, ಲಾಕರ್ ನಂಬರ್ ಏನು ಅಂತ ಕೇಳಿದಾಗ ಇವಳು ಯೋಚನೆ ಮಾಡ್ತಾಳೆ. ಅವಂಗೆ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಇವಳು ಬಂದು ಅವ್ರ ಅಸಿಸ್ಟೆಂಟ್ ಹತ್ರ ಮಾತಾಡಿರೋದು, ಅವ್ರ ಅಪ್ಪ ಅವ್ರ ಅಸಿಸ್ಟೆಂಟ್ ಹತ್ರ. ಆಕ್ಚುಲಿ ಏನಂದ್ರೆ ಇವ್ರ ಅಪ್ಪ ಅವ್ರ ಅಸಿಸ್ಟೆಂಟ್ ಗೆ ಕನ್ನಡಿ ಹಾಕೊಂಡಿರ್ತಾನಲ್ಲ ಅವನಿಗೆ ಈ ಜೂನ ಮೇಲೆ ಒಂದು ಕಣ್ಣು, ಅವಳದ್ರೆ ಒಂದು ಕ್ರಶ್ ಅಂತಾನೆ ಹೇಳ್ಬೋದು. ಅವಳದು ಪಿಕ್ಚರ್ಸ್ ಎಲ್ಲ ಇಟ್ಕೊಂಡು ಅವಳಿಗೆ ಊಟ ಮಾಡಿಸೋದೇನು, ಜ್ಯೂಸ್ ಕುಡಿಸೋದೇನು, ಅವಳಷ್ಟು ಚೆನ್ನಾಗಿ ನೋಡ್ಕೊಂತಾ ಇರ್ತಾನೆ. ಇವ್ನು ಹೇಳ್ತಾನೆ ನನ್ಗೆ ಕ್ಯಾರೆಕ್ಟರ್ ಅಂದ್ರೆ ಎಷ್ಟು ಇಷ್ಟ ಗೊತ್ತಾ, ಅವಳ ರೂಮ್ ನಂಬರ್ ಮತ್ತೆ ನನ್ ಬರ್ತ್ ಡೇಟು ಒಂದೇ ತರ ಇರುತ್ತೆ ಗೊತ್ತಾ, ನನ್ ಬರ್ತ್ ಡೇ ಜುಲೈ 2 ಸೊ ಅವಳ ರೂಮ್ ನಂಬರ್ ಕೂಡ 702 ಗೊತ್ತಾ. ಅಷ್ಟೇ ಅಲ್ಲ ಅವಳ ಪಿನ್ ನಂಬರ್ ಕೂಡ 2405 ಗೊತ್ತಾ. ಎಷ್ಟು ಚೆನ್ನಾಗಿದೆ ಅಲ್ವಾ ನಂಬರು, ಯಾಕಂದ್ರೆ ನನ್ ಲ್ಯಾಪ್ಟಾಪ್ ಗೆ ನನ್ ಫೋನ್ ಗೆ ಎಲ್ಲ ಲಾಕ್ ನಾನು ಅದನ್ನೇ ಇಟ್ಕೊಂಡಿರೋದು, ಅವಳು ಕೂಡ ನಾನು ಅದನ್ನೇ ಕೊಟ್ಟಿದ್ದೀನಿ ಅಂತೆಲ್ಲ ಹೇಳಿದಾಗ ಹೀರೋಯಿನ್ ಅದ್ ನೆನಪು ಬಂದಿದ ತಕ್ಷಣ ನಂಬರ್ ನ ಹೇಳ್ತಾಳೆ. ಆ ಲಾಕರ್ ಹಾಕಿದ ತಕ್ಷಣ ಅದು ಓಪನ್ ಆಗುತ್ತೆ. ಹೀರೋ ಹೇಳ್ತಾನೆ ನೀನ್ ಒಳಗಡೆ ಬರ್ಬೇಡ, ನೀನ್ ಇಲ್ಲೇ ಇರು, ನನಗಳನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೀರೋನೇ ಒಳಗಡೆ ಹೋಗ್ತಾನೆ. ಒಳಗಡೆ ಹೋಗಿ ನೋಡಿದ್ರೆ ಜೂನ ಬಂದು ಸ್ವಲ್ಪ ಮರೆ ಆಗ್ತಾ ಇರ್ತಾಳೆ. ಯಾಕಂದ್ರೆ ಈ ತರ ಒಂದು ಕ್ಯಾರೆಕ್ಟರ್ ಗೆ ರೆಸಿಗ್ನೇಷನ್ ಕೊಟ್ಟಿರೋದ್ರಿಂದ ಅವಳು ಡಬ್ಲ್ಯೂ ವರ್ಲ್ಡ್ ಇಂದಾನೆ ಮಾಯ ಆಗ್ತಾ ಇರ್ತಾಳೆ. ಅವಳು ಅಂತಾಳೆ ನನ್ಗೇನೋ ಆಗ್ಬಿಟ್ಟಿದೆ, ನಾನು ಸುತ್ತೋಗ್ತೀನಿ ಅಂತ ಅನಿಸ್ತಾ ಇದೆ, ನಾನು ಈ ತರ ಸ್ವಲ್ಪ ಮಾಯ ಆಗ್ತಾ ಇದೀನಿ ಅಂದಾಗ ಹೀರೋ ಹೇಳ್ತಾನೆ ಅದೆಲ್ಲ ಏನಿಲ್ಲ, ನೀನೀಗ ಫುಲ್ ಆಗಿ ಕುಡ್ದಿದ್ಯಾ ತಾನೆ, ಜಸ್ಟ್ ನಿನ್ ಇಮ್ಯಾಜಿನೇಷನ್ ಇದು, ಒಂದ್ ಸ್ವಲ್ಪ ರೆಸ್ಟ್ ತಗೋ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಅವಳು ನಂಗೆ ಮುಟ್ಟಿ ಮಾತಾಡ್ಸವಾಗ ಅವಳು ಕೈಲಿರೋ ರಿಂಗ್ ನ ನೋಡ್ಬಿಟ್ಟು ನಮ್ ಹೀರೋ ಕೈಲಿರೋ ರಿಂಗ್ ನ ನೋಡ್ಬಿಟ್ಟು ಅವಳು ಹೇಳ್ತಾಳೆ ಓ ನಿನ್ಗೆ ಮದ್ವೆ ಆಗೋಯ್ತಲ್ವಾ, ನನಗೆ ತುಂಬಾನೇ ನೋವಾಗ್ತಿದೆ ಕಂಚೋಲ್, ಯಾಕೆ ನಾನು ಅಂದ್ರೆ ನಿನ್ಗೆ ಇಷ್ಟ ಇಲ್ಲ ಅಂತಲ್ಲ ತುಂಬಾನೇ ಫೀಲ್ ಮಾಡಿ ಮಾತಾಡುವಾಗ ಹೀರೋ ಹೇಳ್ತಾನೆ ನೀನ್ ಯಾಕೆ ಅಷ್ಟೊಂದು ಫೀಲ್ ಮಾಡ್ತಾ ಇದ್ಯಾ, ಇದೆಲ್ಲ ಜಸ್ಟ್ ಒಂದು ಫೇಕ್ ಮ್ಯಾರೇಜ್ ಅಷ್ಟೇ, ನನಗೆ ಚಿಕ್ಕ ವಯಸ್ಸಿಂದ ನೀನ್ ಅಂದ್ರೇನೆ ತುಂಬಾ ಇಷ್ಟ, ಯಾವಾಗೂ ನೀನೇ ಅಲ್ವಾ ನನ್ ಪಕ್ಕದಲ್ಲಿ ಇದ್ದಿದ್ದು, ನನ್ ಕೊನೆ ಉಸಿರಿರೋವರೆಗೂ ನೀನ್ ನನ್ ಜೊತೆ ಇರ್ಬೇಕು, ನನ್ಗೆ ನೀನ್ ಅಂದ್ರೇನೆ ತುಂಬಾ ಇಷ್ಟ, ಅದ್ರಲ್ಲೂ ನಾನಿನ್ನ ಅಷ್ಟು ಅಸಾಲ್ಟ್ ಆಗಿ ಸಾಯಕಾಲ ಬಿಡೋದಿಲ್ಲ ಅಂತ ಹೇಳಿ ಇವಾಗ ಈ ಕ್ಯಾರೆಕ್ಟರ್ ಗೆ ಒಂದು ಇಂಪಾರ್ಟೆನ್ಸ್ ನ ಕೊಡ್ತಾನೆ. ಇವಾಗ ಇವಳಿಗೊಂದು ಇಂಪಾರ್ಟೆನ್ಸ್ ಬಂತು ಅಂತಂದ್ರೆ ಇವಳು ಬಂದು ಅಲ್ಲಿ ವರ್ಲ್ಡ್ ಅಲ್ಲಿ ಮಾಯ ಆಗಲ್ಲ, ಇವಳು ಅಲ್ಲೇ ಇರ್ತಾಳೆ. ಇದನ್ನೆಲ್ಲ ನಮ್ ಹೀರೋಯಿನ್ ಹೊರಗಡೆ ಕೇಳಿಸ್ಕೊಂತಾನೆ ಇರ್ತಾಳೆ. ಇದೇನಿದು ಫೇಕ್ ಮ್ಯಾರೇಜ್ ಅಂತೆಲ್ಲ ಹೇಳ್ತಾ ಇದ್ದಾನೆ, ನಿಜವಾಗ್ಲೂ ಹಾಗಾದ್ರೆ ಫೇಕ್ ಆಗಿ ನಾ ಮದ್ವೆ ಮಾಡ್ಕೊಂಡಿದ್ದು ಅನ್ನೋ ತರ ಪಾಪ ಅವಳು ಒಂಥರ ಫೀಲ್ ಮಾಡ್ತಾ ಇರ್ತಾಳೆ. ಬಟ್ ಹೀರೋ ಬಂದು ಆ ಜೂನ ಜೊತೆ ಇದ್ದಿದ್ದ ಚೈಲ್ಡ್ಹುಡ್ ಮೆಮರೀಸ್ ಎಲ್ಲ ಒಂದ್ ಸ್ವಲ್ಪ ನೆನಪು ಮಾಡ್ಕೊಂಡು ನೋಡಿದ ತಕ್ಷಣ ಅವಳಿಗೊಂದು ಇಂಪಾರ್ಟೆನ್ಸ್ ಬರುತ್ತೆ. ಅವಳು ಮಾಯ ಆಗಲ್ಲ, ನಾರ್ಮಲ್ ಆಗಿ ಇರ್ತಾಳೆ, ಬಟ್ ಫುಲ್ ಆಗಿ ಕುಡಿದಿರ್ತಾಳಲ್ವಾ, ಅವಳನ್ನ ಹಂಗೆ ಬೆಡ್ ಮೇಲೆ ಮಲಗಿಸ್ತಾರೆ. ಹೀರೋ ಬಂದು ಹೀರೋಯಿನ್ ಹತ್ರ ಹೇಳ್ತಾನೆ, ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ತಾನೆ, ಇವಳು ಬಂದೀಗ ರೆಸಿಗ್ನೇಷನ್ ಲೆಟರ್ ಕೊಟ್ಟಿದ್ದಾಳಲ್ವಾ, ಸೊ ಆ ಕ್ಯಾರೆಕ್ಟರ್ ಸ್ವಲ್ಪ ಮಾಯ ಆಗ್ತಾ ಇರೋದ್ರಿಂದ ಅವಳಿಗೆ ಈ ತರ ಎಲ್ಲ ಆಗಿದ್ದು ಅಂದಾಗ ಹೀರೋಯಿನ್ಗೂ ಅರ್ಥ ಆಗುತ್ತೆ. ಹೀರೋಯಿನ್ ಹೇಳ್ತಾಳೆ ಇದೆಲ್ಲ ನನ್ ತಪ್ಪು, ನಾನು ಅವಳಿಗೂ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡ್ಬೇಕಾಗಿತ್ತು, ಅವಳನ್ನ ನಾನು ಬಿಟ್ಬಿಟ್ನಲ್ಲ, ಅದಕ್ಕೆ ಈ ತರ ಎಲ್ಲ ಆಗಿದ್ದು ಅಂದಾಗ ಹೀರೋ ಹೇಳ್ತಾನೆ ಅದಕ್ಕೆ ಕಾರಣ ನೀನಲ್ಲ, ನಿಮ್ಮಪ್ಪ ತಾನೇ ನಮ್ನೆಲ್ಲ ಡಿಸೈಡ್ ಮಾಡಿದ್ದು, ಕಂಚೋಲ್ ನಮ್ಮಪ್ಪ ಇಂದ ಅಂತ ಹೇಳ್ಬೇಡ, ಯಾಕಂದ್ರೆ ನಮ್ಮ ಅಪ್ಪಗೂ ಏನು ಇದ್ರ ಬಗ್ಗೆ ಗೊತ್ತಿಲ್ಲ, ಅದೆಲ್ಲ ಅವ್ರ ಕಂಟ್ರೋಲ್ ಮೀರಿ ನಡೀತಾ ಇದ್ದಿದ್ದು. ಅವಳ ಹತ್ರ ಫೀಲ್ ಮಾಡಿ ಹೇಳಿದ ತಕ್ಷಣ ಹೀರೋಗೂ ಅರ್ಥ ಆಗುತ್ತೆ, ಸರಿ ಆಯ್ತು ಹೋಗೋಣ ಅಂತ ಹೇಳಿ ಅಲ್ಲಿಂದ ಕಾರಲ್ಲಿ ಬರ್ತಾ ಇರ್ಬೇಕಾದ್ರೆ ಹೀರೋಯಿನ್ ಹಂಗೆ ಹೀರೋ ಮುಖಾನೇ ನೋಡ್ತಾ ಇಲ್ಲ, ಒಳಗೆ ವಿಂಡೋ ಕಡೆ ತಿರುಗಿ ಕುತ್ಕೊಂಡು ಹೀರೋನ ಬೈಕೊಂಡೇ ಬರ್ತಾ ಇರ್ತಾಳೆ. ನಿಮ್ಗೇನ್ ಬೇರೆ ರೀಸನ್ ಸಿಗ್ಲಿಲ್ವಾ, ಫೇಕ್ ಮ್ಯಾರೇಜ್ ಅಂತೆ, ಫೇಕ್ ಮ್ಯಾರೇಜ್ ಹಂಗಾದ್ರೆ ನಿಜವಾಗ್ಲೂ ನಾನು ಲವ್ ಮಾಡ್ತಾ ಇರ್ಲಿಲ್ವಾ, ಏನೆಲ್ಲ ಸುಳ್ಳು ಹೇಳ್ತಾನೆ ನೋಡು ಅಂತ ಹೇಳಿ ಬೈಕೊಂಡೇ ಬರ್ತಾ ಇರ್ತಾಳೆ. ಇದೆಲ್ಲ ನಮ್ ಹೀರೋ ಗಮನಿಸ್ತಾನೆ ಇರ್ತಾನೆ. ಅದಾದ್ಮೇಲೆ ಹೆಂಗೋ ಅವ್ರ ಹೋಟೆಲ್ಗೆ ಕೂಡ ಬಂದ್ಬಿಡ್ತಾರೆ. ಅಲ್ಲಿ ಲಿಫ್ಟ್ ಹತ್ರ ನಿಂತಿರ್ಬೇಕಾದ್ರೆ ನಮ್ ಹೀರೋಯಿನ್ ಶೂಗೆ ಲೇಸ್ ಬಂದ್ಬಿಟ್ಟಿರುತ್ತೆ. ಅದನ್ನ ಹೋಗಿ ಇವ್ನು ಕಟ್ಟವಾಗ ಇವಳು ಅಂತಾಳೆ ಇದೊಂದೇ ಕಡಿಮೆ, ಇದಕ್ಕಿಂತ ಬೇರೆ ಏನಿದ್ದಿಲ್ವಾ ಅನ್ನೋ ತರ. ಇವ್ನ ಅಂತಾನೆ ಇದು ಕೂಡ ಬುಕ್ ಅಲ್ಲಿ ಬರ್ತಿತ್ತಪ್ಪ ಅದಕ್ಕೆ ಅಂತ. ಇವಳು ಕೂಡ ಸರಿ ಆಯ್ತು ಬಿಡಿ ಅಂತ ಹೇಳ್ತಾಳೆ. ಆದ್ರೆ ನಮ್ ಹೀರೋ ಇರ್ತಾನೆ ಇವಾಗ ಒಳಗಡೆ ಏನಕ್ಕೆ ಹೋಗೋದು, ಸ್ವಲ್ಪ ಫ್ರೆಶ್ ಏರ್ ತಗೊಂಬರೋಣ, ಮೇಲೆ ಹೋಗೋಣ ಅಂದಾಗ ಇವಳು ಕೂಡ ಸರಿ ಆಯ್ತು ಅಂತ ಹೇಳ್ತಾಳೆ. ಸೊ ಅವರು ಟೆರೆಸ್ ಮೇಲೆ ಹೋಗ್ತಾರೆ. ಅಲ್ಲೋದ್ಮೇಲೆ ನಮ್ ಹೀರೋ ಹೇಳ್ತಾನೆ ಜಾಗ ನಿನ್ಗೆ ಚೆನ್ನಾಗಿ ನೆನ್ಪಿದ್ಯಾ ಅಂದಾಗ ಹೀರೋನ್ ಅಂತಾಳೆ ನಾನ್ ಫೇಮಸ್ ಆಗಿರೋ ಡಾಕ್ಟರ್, ನಾನ್ ತುಂಬಾನೇ ಸ್ಕಿಲ್ಡ್ ಆಗಿರೋ ಡಾಕ್ಟರ್ ಅಂತ ಹೇಳ್ಬಿಟ್ಟು ಅವತ್ ನಿನ್ನ ಕಾಪಾಡ್ದೆ ಅಲ್ವಾ ಅಂತ ಹೇಳಿ ಇವಳ ಬಗ್ಗೆ ಹೆಮ್ಮೆಯಾಗಿ ಹೇಳ್ಕೊಳ್ತಾ ಇರ್ಬೇಕಾದ್ರೆ ಬಟ್ ಹೀರೋಗೆ ಮುಖದಲ್ಲ ಸಂತೋಷ ಇಲ್ಲ. ಹೀರೋ ಬಂದು ಹೀರೋನ್ ಹತ್ರ ಹೇಳ್ತಾನೆ ನೀನ್ ನನ್ಗೊಂದು ಪ್ರಾಮಿಸ್ ಮಾಡ್ತೀಯಾ ಅಂತ ಕೇಳ್ತಾನೆ. ಇವಳಿಗೆ ಅವ್ನ್ ಸೀರಿಯಸ್ ಆಗಿರೋದ್ ನೋಡ್ಬಿಟ್ಟು ಏನ್ ಪ್ರಾಮಿಸು, ಏನ್ ಮಾಡ್ಬೇಕು ಅಂತ ಕೇಳಿದಾಗ ಹೀರೋ ಹೇಳ್ತಾನೆ ಇವಾಗ ಇಷ್ಟೊತ್ತು ನಡೀತಲ್ವಾ ನಾನಿನ್ನ ಮ್ಯಾರೇಜ್ ಮಾಡ್ಕೊಂಡಿದ್ದು, ನೀನ್ ಫಸ್ಟ್ ಆಫ್ ಆಲ್ ಈ ವರ್ಲ್ಡ್ ಗೆ ಬಂದಿದ್ದು, ನನ್ನ ಕಾಪಾಡಿದ್ದು, ಅದೆಲ್ಲಾನು ಒಂದು ಇಮ್ಯಾಜಿನೇಷನ್ ಅಂತ ಬರ್ದು ಬಿಡ್ತೀಯಾ, ನನ್ಗೆ ಕನ್ಸಲ್ ಬಂದಿರೋದು ಅನ್ನೋ ತರ ನೀನ್ ಬರ್ದು ಆ ಸ್ಕ್ರಿಪ್ಟ್ ನ ಮಾಡ್ತೀಯಾ, ಯಾಕಂದ್ರೆ ನಿನ್ಗೇನು ಆಗ್ಬಾರ್ದು, ನನ್ನಿಂದ ನಿನ್ಗೆ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಗೆಲ್ಲಾನು ತೊಂದ್ರೆ ಆಗುತ್ತೆ, ಹಂಗಾಗೋದು ನನ್ಗೆ ಇಷ್ಟ ಇಲ್ಲ.
ಇಲ್ಲ, ಯಾಕಂದ್ರೆ ಕಿಲ್ಲರ್ ಬಂದು ನಿನ್ನ ಟಾರ್ಗೆಟ್ ಮಾಡ್ತಾ ಇದ್ದಾನೆ. ನನ್ಗೆ ಅಂತ ಒಂದು ಫ್ಯಾಮಿಲಿ ಮೆಂಬರ್ ಅಂದ್ರೆ ಅವ್ರು ನೀವೇ ತಾನೇ ಟಾರ್ಗೆಟ್ ಆಗೋದು. ಸೊ ನೀವ್ ಹತ್ರ ಟಾರ್ಗೆಟ್ ಆಗೋದು ಬೇಡ. ಅಷ್ಟೇ ಅಲ್ಲ, ನನ್ನಿಂದ ಈ ವರ್ಲ್ಡ್ ಅಲ್ಲಿ ಇರೋ ತುಂಬಾ ಜನಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಒಂದೊಂದು ಕ್ಯಾರೆಕ್ಟರ್ ಆಗಿ ಮರೆ ಆಗ್ತಾ ಇದಾರೆ. ನನ್ಗೆ ಅದಾಗೋದು ಇಷ್ಟ ಇಲ್ಲ. ಸೊ ನೀನ್ ಬಂದೋಗಿರೋದೇ ಒಂದು ಕನಸ್ ತರ ನೀನ್ ಕ್ರಿಯೇಟ್ ಮಾಡ್ಬಿಡು. ನೀನ್ ಈ ವರ್ಲ್ಡ್ ಅಲ್ಲಿ ಎಕ್ಸಿಸ್ಟ್ ಆಗದೆ ಇರೋ ತರ ಮಾಡ್ಬಿಡು. ನಿನಗೇನು ನನ್ನ ನೋಡ್ಬೇಕು ಅಂತ ಅನ್ಕೊಂಡಾಗ ನನ್ ಕ್ಯಾರೆಕ್ಟರ್ ನ ನೋಡಿದ್ರೆ ನಿನ್ಗೆ ನಾನ್ ನೆನಪು ಬರ್ತೀನಿ. ಆದ್ರೆ ದಯವಿಟ್ಟು ನೀನ್ ಬಂದೋಗಿರೋದೆಲ್ಲ ಒಂದು ಕನ್ಸನೋ ತರ ನೀನ್ ಮಾಡ್ಬಿಡು ಅಂತ ತುಂಬಾನೇ ಫೀಲ್ ಮಾಡಿ ಹೇಳ್ತಾನೆ. ಇದೆಲ್ಲ ಕೇಳಿಸ್ಕೊಂಡು ಹೀರೋನ್ಗೆ ತುಂಬಾನೇ ಬೇಜಾರಾಗುತ್ತೆ. ಇವ್ನ ಯಾಕೆ ಸಡನ್ ಆಗಿ ಈ ತರ ಎಲ್ಲ ಮಾತಾಡ್ತಾ ಇದ್ದಾನೆ, ಏನ್ ನಡೀತಾ ಇದೆ ಅಂತ. ಬಟ್ ಹೀರೋ ಬಂದು ತುಂಬಾ ಸ್ಟ್ರಾಂಗ್ ಆಗೇ ಇರ್ತಾನೆ. ಯಾರಿಗೇನು ಪ್ರಾಬ್ಲಮ್ ಆಗ್ಬಾರ್ದು ಅಂತ ತಾನೆ ಅವನು ಹೇಳ್ತಾ ಇರೋದು. ಹೀರೋಯಿನ್ ಬಂದು ಈಗ ಇಲ್ವೇ ಇಲ್ಲ ಅಂತಂದ್ರೆ ಕಿಲ್ಲರ್ಗೆ ಹೀರೋಯಿನ್ ಟಾರ್ಗೆಟ್ ಆಗಲ್ಲ. ಆ ಒಂದು ಇಂಟೆನ್ಷನ್ ಇಂದ ಹೇಳ್ತಾ ಇರೋದು. ಪ್ಲಸ್ ಈ ತರ ಹೇಳ್ದವನು ಹೀರೋ ಮೇಲಿಂದ ಕೆಳಗಡೆ ಬಿದ್ಬಿಡ್ತಾನೆ. ಹೀರೋಯಿನ್ಗೆ ಅಳುನೇ ಬಂದ್ಬಿಡುತ್ತೆ. ಈಗ ಟಕ್ ಅಂತ ನಮ್ ಹೀರೋ ಹಾಸ್ಪಿಟಲ್ ಅಲ್ಲಿ ಇರೋದನ್ನ ತೋರಿಸ್ತಾರೆ. ನಮ್ ಹೀರೋ ಕಣ್ಬಿಟ್ಟಿರ್ತಾನೆ. ಫಸ್ಟ್ ನಮ್ ಹೀರೋಗೆ ಇತ್ರ ಒಂದು ಅಪಾಯ ಆದಾಗ ಜೂನಾ ಬಂದು ಮಾತಾಡ್ಸಿರ್ತಾಳಲ್ಲ, ಅದೇ ತರನೇ ಜೂನನು ಬಂದು ಮಾತಾಡಿಸ್ತಾ ಇರೋದು. ಜೂನಾ ಬಂದು ಕೇಳ್ತಾಳೆ, ಏನಾಯ್ತು ನಿನ್ಗೆ, ನೀನೇನಕ್ಕೆ ಒಬ್ನೇ ಹೋದೆ ಮೇಲೆ, ನಮ್ಮನ್ನ ಯಾರನ್ನಾದ್ರೂ ಕರ್ಕೊಂಡು ಹೋಗಿರ್ಬೋದಲ್ವಾ, ಅಸಿಸ್ಟೆಂಟ್ ನ ಕರ್ಕೊಂಡು ಹೋಗಿರ್ಬೋದಲ್ವಾ ಅಂದಾಗ ಹೀರೋ ಹೇಳ್ತಾನೆ, ಅದೆಲ್ಲ ಏನಿಲ್ಲ, ಹೋಗಿದ್ದೆ. ಸರಿ, ಯಾರು ಮಾಡಿದ್ದು ಏನು ಅಂತ ನಿಮ್ಗೆ ಗೊತ್ತಾಯ್ತಾ, ಹುಡುಕಿದ್ರ ಅಂದಾಗ ಜೂನಾ ಅಂತಾಳೆ, ಅದ್ರ ಬಗ್ಗೆನೇ ಎಲ್ಲ ಇನ್ವೆಸ್ಟಿಗೇಟ್ ಮಾಡ್ತಾ ಇದೀವಿ ಅಂತ. ಬಟ್ ನಮ್ ಹೀರೋಗೆ ಅರಿದಂಗೆ ಅವ್ನ ಕಣ್ಣಲ್ಲಿ ಫುಲ್ ಆಗಿ ನೀರ್ ಬರ್ತಾ ಇರತ್ತೆ. ಇವಳು ಕೇಳ್ತಾಳೆ, ಯಾಕೋ ಅಳ್ತಾ ಇದೀಯಾ ಅಂತ. ನಮ್ ಹೀರೋಗೆ ಫೀಲ್ ಆಗ್ತಿದೆ ಅವ್ನು ಅಳ್ತಾ ಇದ್ದಾನೆ ಅಂತ. ಅವನೇ ಅಂತಾನೆ, ನಾನು ಅಳ್ತಾ ಇದೀನಲ್ವಾ, ಯಾಕಂತ ಗೊತ್ತಿಲ್ವೇ ಅನ್ನೋ ತರ ಹೇಳ್ತಾ ಇರ್ತಾನೆ. ಪ್ಲಸ್ ನಿಜವಾಗ್ಲೂ ಇವಾಗ ನಡೆದಿರೋದಲ್ಲ ಒಂದು ಕನಸ್ ತರನೇ ತೋರಿಸ್ತಾರೆ. ಯಾಕಂದ್ರೆ ನಮ್ ಹೀರೋಯಿನ್ ಬಂದು ಕ್ಯಾರೆಕ್ಟರ್ ನ ಆತರ ಸಿಸ್ಟಮ್ ಅಲ್ಲಿ ಆ ಸೀರೀಸ್ ನ ಆತರ ಡ್ರಾ ಮಾಡಿರ್ತಾಳೆ. ಆದ್ರೆ ಕನ್ಕ್ಲೂಷನ್ ಏನಂದ್ರೆ ನಮ್ ಹೀರೋಗೆ ಹೀರೋಯಿನ್ ಯಾರಂತಾನೆ ಗೊತ್ತಿಲ್ಲ ಅನ್ನೋ ತರ ಮಾಡ್ಬಿಟ್ಟಿರ್ತಾರೆ. ಸೊ ಇದಕ್ ಮೇಲೆ ಏನಾಗುತ್ತೆ ಅಂತ ನೋಡೋಣ. ಹೀರೋಯಿನ್ ಸೇರ್ತಾರ ಅನ್ನೋದನ್ನ ನೋಡ್ಬೇಕು. ಅದಕ್ಕೆ ನಾವು ನೆಕ್ಸ್ಟ್ ಎಪಿಸೋಡ್ ವರ್ಗೂ ವೇಟ್ ಮಾಡಬೇಕು. ಸೊ ಮತ್ತೆ ನಿಮ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.